ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಕ್ಷರ ಸಾಹಿತ್ಯ ವೇದಿಕೆ ಭಂಡಾರ ಪ್ರಕಾಶನ ಅವರ ಸಹಯೋಗದಲ್ಲಿ ಅಂತರ್ಜಾಲ ವಿಶೇಷ ಕನ್ನಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ಇಂದು ದಿನಾಂಕ 16. ಇಂದಿನ ಒಂದು ವಿಷಯ ಗಜಲ್ ಸಾಹಿತ್ಯದ ಹೊಸ ಸಾಧ್ಯತೆಗಳು. ಈ ಕಾರ್ಯಕ್ರಮ ಆರಂಭಕ್ಕೂ ಮೊದಲು ಪ್ರಾರ್ಥನಾ ಗೀತೆ ಕುಮಾರ್ ಅನನ್ಯ ಮತ್ತು ಸಂಗಡಿಗರಿಂದ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವಿನಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರಳ ತೆರೆದೇವು ಮನವ, ಎರೆದೇವು ವರವ ಹಿಡಿ ನೆನಪ. ನರ ನರಗಳೆಲ್ಲ ಉರಿಗಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನ ಕಸಾಲು, ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯಿಯ ರೂಪ ಅಚ್ಚಳಿಯದಂತೆ ತೋರೇವು. ಹೊಮ್ಮಿರಲು ಪ್ರೀತಿ ಎಲ್ಲಿಹುದು ಭೀತಿ, ನಾಡಗವ ನೀತಿ ಹಿಡಿ ನೆನಪ. ಮನೆ ಮನೆಗಳಲ್ಲಿ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ನಮ್ಮವರು ಗಳಿಸಿದ ಹೆಸರು ಉಳಿಸಲು ಎಲ್ಲರೂ ಒಂದು ಗೂಡೇವು. ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೇನ ಪೂಜೆ ಮಾಡೇವು. ನಮ್ಮಿಸಿರು ತಿರುವಿ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡೇವು. ತೆರೆದೇವು ಮರುಳ ಕೆಳದೇವು ಇರುಳ, ಪಡೆದೇವು ತಿರುಳ ಹಿಡಿ ನೆನಪ. ಕರಳೆಂಬ ಕುಡಿಗೆ ಮಿಂಚನ್ನು ಮುಡಿಸಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕುಮಾರಿ ಅನನ್ಯ ಮತ್ತು ಗೆಳತಿಯರಿಗೆ ಧನ್ಯವಾದಗಳು. ಉಪನ್ಯಾಸ ಡಾಕ್ಟರ್ ಪ್ರಕಾಶ್ ಬಿ ಜಾಲಹಳ್ಳಿ. ಡಾಕ್ಟರ್ ಪ್ರಕಾಶ್ ಬಿ ಜಾಲಹಳ್ಳಿ ಅವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯವರು. ಇವರು ಇಲ್ಲಿಯವರೆಗೆ 2 ಗಜಲ್ ಸಂಕಲನಗಳನ್ನು ತಂದಿದ್ದಾರೆ. ಒಂದು ದೀಪ ಹಚ್ಚಿಟ್ಟ ರಾತ್ರಿ, ಮತ್ತೊಂದು 40 ಗಜಲ್ಗಳು. ಪ್ರಸ್ತುತ ಇವರು ಜ್ಞಾನಜ್ಯೋತಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿದ್ದಾರೆ. ಸರ್, ತಾವು ಗಜಲ್ ಸಾಹಿತ್ಯದ ಹೊಸ ಸಾಧ್ಯತೆಗಳ ಕುರಿತು ಡಾಕ್ಟರ್ ಪ್ರಕಾಶ್ ಬಿ ಜಾಲಹಳ್ಳಿ ಅವರ ಉಪನ್ಯಾಸ. ಎಲ್ರಿಗೂ ಶರಣು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ, ಭಂಡಾರ ಪ್ರಕಾಶನ ಮಸ್ಕಿ ಈ ಎರಡರ ಸಹಯೋಗದಲ್ಲಿ ಅಕ್ಷರ ಸಾಹಿತ್ಯ ಸಂಭ್ರಮ ಅನ್ನುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಉತ್ತಮವಾದದ್ದು. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ, ಅವರು ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು
ಬಹಳ ವಿಶಿಷ್ಟವಾದದ್ದು. ಆ ಶೀರ್ಷಿಕೆ ಅಕ್ಷರವೆಂಬುದು ಶಾಶ್ವತ ಸತ್ಯದ ಮೊಳಕೆ. ಜಂಬಣ್ಣ ಅಮೃತಸಿಂಗ್ ಅವರ ಈ ಶೀರ್ಷಿಕೆಯಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಉತ್ತಮವಾದದ್ದು. ನಾವು ಇವತ್ತು ಗಜಲ್ ಸಾಹಿತ್ಯದ ಹೊಸ ಸಾಧ್ಯತೆಗಳು ಅನ್ನುವ ವಿಷಯದ ಕುರಿತು ನನ್ನ ಚಿಂತನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮೊದಲು ಕನ್ನಡ ಗಜಲ್ ಗಾರುಡಿಗ, ಕನ್ನಡ ಗಜಲ್ಗೆ ಮೊದಲು ಆದ್ಯರಾದಂತಹ ಶಾಂತರಸರನ್ನ ಮೊದಲನೇದಾಗಿ ನೆನೆಯುತ್ತಾ ಅವ್ರ ಕುರಿತಾದಂತಹ ಒಂದು ಗಜಲ್ ಅನ್ನು ಓದುತ್ತಾ ಈ ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡ್ತೀನಿ. ಬೆನ್ನ ಹಿಂದಿನ ಬೆಳಕ ಕುಡಿದೆ ಮೊಂಬತ್ತಿಗಳು ಬತ್ತಿ ನಿಂತಿವೆ ಶಾಂತ ಅರಸ. ಮೊಂಬತ್ತಿ ಉರಿದರು ಒತ್ತಿಸಿದ ಬೆಳಕ ನೆನದೆ ಕಣ್ಣೀರ ಸುರಿಸುತ್ತಿವೆ ಶಾಂತ ಅರಸ. ಗಜಲ್ ಗೆಜ್ಜೆ ಕಟ್ಟಿ ಬಿಸಿಲೂರ ಬಯಲಲ್ಲಿ ಕುಣಿದು ಹೋದವನು ನೀನು. ಗಜಲ್ ಗೆಜ್ಜೆ ಕಟ್ಟಿ ಬಿಸಿಲೂರ ಬಯಲಲ್ಲಿ ಕುಣಿದು ಹೋದವನು ನೀನು. ಉರ್ದು ಸಕ್ಕರೆ ಕನ್ನಡ ಸಕ್ಕರೆ ಬೆರೆಸಿ ಗಜಲ್ ಎತ್ತಿದೆ ಶಾಂತ ಅರಸ. ಅಕ್ಷರ ಹೊಸಕಾವಡಿ ಬಯಲೂರಿನ ಅಕ್ಷರವಿಲ್ಲದಕ್ಕೆ ಮಿಡುಕಿದವನು ನೀನು. ಬೆನ್ನ ಹಿಂದಿನ ಬೆಳಕಿಗಾಗಿ ಬಯಲೂರ ಕಾವ್ಯದ ಸಾಲುಗಳ ಬಿತ್ತಿದೆ ಶಾಂತ ಅರಸ. ಕಾವ್ಯ ಕಥೆ ಅನುವಾದ ಸಂಪಾದನೆಗಳ ಒಂದೊಂದೇ ಸಾಲು ಬಿತ್ತಿದವನು. ಸವೆದ ಹಾದಿಗಳ ಬಿಟ್ಟು ಸಾಧನೆಯ ಗಜಲ್ ಹಾದಿ ಹಿಡಿದೆ ಶಾಂತ ಅರಸ. ಪದಕ ಪ್ರಶಸ್ತಿಗೆ ಎಂದೂ ನೀ ಆಸೆ ಪಡದೆ ಶಾಂತದೊಳಗೂ ಅರಸನಾದೆ. ಪದಕ ಪ್ರಶಸ್ತಿಗೆ ಎಂದೂ ನೀ ಆಸೆ ಪಡದೆ ಶಾಂತದೊಳಗೂ ಅರಸನಾದೆ ನೀನು. ಜ್ಞಾನದ ಬತ್ತಿಗೆ ಗಜಲ್ ಪ್ರಕಾಶವಾಗಿಸಿಯೇ ನೀ ಲೀನವಾದೆ ಶಾಂತರಸ. ನೀ ಲೀನವಾದೆ ಶಾಂತರಸ. ಶಾಂತರಸರನ್ನ ನೆನೆಯುತ್ತ ಇವತ್ತು ನಾನು ಗಜಲ್ ಸಾಹಿತ್ಯದ ಹೊಸ ಸಾಧ್ಯತೆಗಳ ಕುರಿತು ನೇರವಾಗಿ ಪ್ರವೇಶಕ್ಕೆ ಬರ್ತೀನಿ. ಗಜಲ್ ಸಾಹಿತ್ಯ ಕನ್ನಡಕ್ಕೆ 70ರ ದಶಕದಲ್ಲಿ ಬಂತು. ಉರ್ದು ಸಾಹಿತ್ಯದಲ್ಲಿ ಕಾವ್ಯರಾಣಿ ಎಂದು ಕರೆಸಿಕೊಂಡಿರ್ತಕ್ಕಂಥ ಗಜಲ್ ತನ್ನದೇ ಆದ ಜನಪ್ರಿಯತೆಯನ್ನು ಮತ್ತು ಗಂಭೀರತೆಯನ್ನು ಎರಡನ್ನೂ ಕೂಡ ತನ್ನ ಒಡಲಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ವಿಶಿಷ್ಟ ಕಾವ್ಯ ಪ್ರಕಾರ. ಗಜಲ್ ಅಂದ್ರೆ ಮೂಲತಃ ಇದು ಅರಬ್ಬಿ ಶಬ್ದ. ಆದ್ರೆ ಅರಬಿಯಲ್ಲಿ ಕಾವ್ಯ ಪ್ರಕಾರವಾಗಿ ಜನಪ್ರಿಯಗೊಳ್ಳದೆ ಅದು ಪಾರಸಿಗೆ ಬಂದು ಇರಾನ್ಗೆ ಹೋಗಿ ಪಾರಸಿ ಭಾಷೆಯಲ್ಲಿ ಕಾವ್ಯ ಪ್ರಕಾರವಾಗಿ ಬೆಳೆಯಿತು. ಗಜಲ್ ಅಂತಂದ್ರೆ ಮುಖ್ಯವಾಗಿ ನಲ್ಲೆಯೊಂದಿಗಿನ ಮಾತು ಅಂತ ಅರ್ಥ. ಆದ್ರೆ ಇವತ್ತು ಈ ಅರ್ಥ ಆ ಅರ್ಥದ ಆಚೆಗೆ ಹಲವು ಅರ್ಥಗಳನ್ನ ಗಜಲ್ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಇವಾಗಿನ ಪ್ರಯೋಗಗಳಿಂದ ಕಾಣಬಹುದು. ಸಾಮಾನ್ಯವಾಗಿ ಗಜಲ್ ಅಂದ್ರೆ ಅದೊಂದು ಮಧುಶಾಲೆ, ಹೃದಯ ತಾಳದ ಮಾತು, ಗೆಳೆಯ ಗೆಳತಿ, ಸಖ ಸಖಿ ಸಾಕಿ, ನಿವೇದನೆ, ಸಂವೇದನೆ, ಮಾತು, ಮೌನ, ಧ್ಯಾನ, ಮಹಬ್ಬತ್, ಜೊತೆಗೆ ಅದೊಂದು ಹಚ್ಚಿಟ್ಟ ದೀಪ, ಮಡಿ ಮೈಲಿಗೆಗಳನ್ನ ಮೀರಿರ್ತಕ್ಕಂಥ ಒಂದು ಕಾವ್ಯ ಪ್ರಕಾರ. ಇಂತಹ ಕನ್ನಡ ಗಜಲ್ ಈಗಾಗಲೇ ಹಲವು ಪ್ರಯೋಗಗಳನ್ನ ಮಾಡ್ತಾ ತನ್ನ ಹೆಜ್ಜೆಗಳನ್ನ ಇಡ್ತಾ ಇದೆ. ಕನ್ನಡದಲ್ಲಿ ಮೊಟ್ಟ ಮೊದಲು ಶಾಂತರಸರ ಗಜಲ್ ಪ್ರಯೋಗಗಳನ್ನ ಮಾಡಿದ ಜೊತೆಗೆ ಅದರ ಜೊತೆಗೆ ಪಂಚಾಕ್ಷರಿ ಹಿರೇಮಠ್, ಚಂದ್ರಕಾಂತ್ ಕುಸ್ನೂರ್, ಡಾಕ್ಟರ್ ಮುತ್ತಣ್ಣ ಮಂಜೀರ್ ಅಂತಕ್ಕಂಥವ್ರು ಅನುವಾದಗಳ ಮೂಲಕ ಗಜಲ್ಗಳನ್ನ ಕನ್ನಡಕ್ಕೆ ಕೊಡ್ತಕ್ಕಂತಹ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಗಜಲ್ ನಲ್ಲಿ ಸುಮಾರು 70ರಿಂದ 80ರಷ್ಟು ಸಂಕಲನಗಳು ಪ್ರಕಟವಾಗಿವೆ, ಇನ್ನೂ ಆಗ್ತಾನೆ ಇದೆ. ಅದರ ಜೊತೆಗೆ ಹೆಣ್ಮಕ್ಳ ಮಹಿಳೆಯರ ಗಜಲ್ ಸಂಕಲನಗಳ ಪ್ರಕಟಣೆ ಬಹುಶಃ ಬಹಳ ಕಡಿಮೆ, 8ರಿಂದ 10 ಆಗಿರಬಹುದೇನೋ ನನ್ನ ತಿಳುವಳಿಕೆ. 6ರಿಂದ 7 ಜನ ಸಂಕಲನ ಬಂದಿದ್ದಾರೆ. ಇನ್ನು ಸಂಕಲನ ತರುವ ಪ್ರಯತ್ನದಲ್ಲಿ ಮಹಿಳಾ ಗಜಲ್ ಇದ್ದಾರೆ. ಗಜಲ್ ಒಂದಿಷ್ಟು ತನ್ನದೇ ಆದ ಚೌಕಟ್ಟಿನಿಂದ ಛಂದಸ್ಸನ್ನು ಒಳಗೊಂಡಿರ್ತಕ್ಕಂತಹ ಪ್ರಕಾರ. ಇದರಲ್ಲಿ ಮಿಶ್ರ, ಶೇರ್, ಮತ್ಲ, ಕಾಫಿಯಾ, ರದಿ, ಮಕ್ತ ಮತ್ತು ರವಿ ಅಂತಕ್ಕಂತಹ ಈ ಅಂಶಗಳೊಂದಿಗೆ ಗಜಲ್ ರಚನೆ ಚೌಕಟ್ಟಿರ್ತದೆ. ಆ ಚೌಕಟ್ಟನ್ನ ನಾವು ವಿವರವಾಗಿ ನೋಡುವುದಕ್ಕಿಂತಲೂ ಅದರಾಚೆಗೆ ಈಗಾಗಲೇ ಅದರ ವಿವರಣೆಯನ್ನ ನಾವು ಬೇರೆ ಬೇರೆ ಕಡೆಯಿಂದ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಾನು
ಗಜಲ್ ಸಾಹಿತ್ಯದ ಹೊಸ ಸಾಧ್ಯತೆಗಳು ಏನು ಅನ್ನುವುದರ ಕಡೆಗೆ ಮುಖ್ಯವಾಗಿ ನಾನು ನನ್ನ ವಿಚಾರವನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಬಹುಶಃ ಉರ್ದು ಸಾಹಿತ್ಯದಿಂದ ಪ್ರಾರಂಭವಾಗಿರ್ತಕ್ಕಂತಹ ಗಜಲ್ ಪರಂಪರೆ ಕನ್ನಡದಲ್ಲಿ ಇವತ್ತು ಮುಂದುವರೆದಿದೆ. ಆದ್ರೆ ಇವತ್ತು ಕನ್ನಡ ಗಜಲ್ ಉರ್ದು ಸಾಹಿತ್ಯದಲ್ಲಿ ಸಾಂಪ್ರದಾಯಿಕ ಪರಿಧಿಯ ಆಚೆಗೆ ಇನ್ನು ಹೋಗ್ತಾ ಇಲ್ಲ ಅಂತ ನಾನು ತಿಳುವಳಿಕೆ. ಯಾಕಂತಂದ್ರೆ ಗಜಲ್ ಅಂದ್ರೆ ನಲೆಯೊಂದಿಗಿನ ಮಾತು, ಜೊತೆಗೆ ಈ ಹೆಣ್ಣಿನೊಳಗಿನ ಪ್ರೀತಿ, ಪ್ರೇಮ, ಪ್ರಣಯ, ಮೋಹ ಇವನ್ನೇ ಹೇಳುತ್ತೇನೋ ಅನ್ನುವ ತಿಳುವಳಿಕೆ ಇತ್ತು ಒಂದು ಕಾಲ. ಆದ್ರೆ ಅದರ ಆಚೆಗೆ ಉರ್ದು ಸಾಹಿತ್ಯ ಇವತ್ತು ಬಂಡಾಯದ ಗಜಲ್ಗಳು, ಅದ್ರ ಜೊತೆಗೆ ಈ ಹೋರಾಟದ ಗಜಲ್ಗಳು, ರಾಜಕೀಯ ಗಜಲ್ಗಳು, ತತ್ವ ಗಜಲ್ಗಳು ಪರಂಪರೆ ಇನ್ನು ಮುಂದೆ ಹಲವಾರು ತರವಾದ ಗಜಲ್ಗಳ ಪರಂಪರೆ ಬೆಳೀತಾ ಇದ್ರು ಕೂಡ ನಾವು ಇವತ್ತು ಕನ್ನಡ ಗಜಲ್ ಬರಹಗಳು ಹೆಚ್ಚು, ಕೆಲವು ಒಬ್ರು ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಬಹಳಷ್ಟು ಜನ ಮತ್ತೆ ಈ ಸಾಂಪ್ರದಾಯಿಕ ಚೌಕಟ್ಟಿನ ಸುತ್ತಲೇ ಸುತ್ತಾ ಇದ್ದಾರೇನು ಅನ್ನುವ ತಿಳುವಳಿಕೆ. ಹಾಗಾಗಿ ಅದರ ಆಚೆಯ ಗಜಲ್ ಹಲವು ವಸ್ತು ವಿಷಯಗಳನ್ನ ತನ್ನ ಆಯ್ಕೆಗೆ ತೆಗೆದುಕೊಂಡಿದ್ದೆ. ಆದ್ರೆ ಅಭಿಷೇಕ್ ಸ್ಟ್ರಕ್ ಆಗಿದೆ ಅವ್ರದ್ದು ಫೋನು. ಯಾರು ಸರ್? ಬುದ್ಧಿನ ಸರ್ ಇವ್ರದ್ದು, ಪ್ರಕಾಶ್ ಅವ್ರದ್ದು. ಹಾ ಸರ್, ಸ್ಟ್ರಕ್ ಆಗಿದೆ ಅಂತ ಕಾಣ್ತದೆ. ಒಂದು ನಿಮಿಷ. ಹಲೋ, ಕನ್ನಡ ಗಜಲ್ ಪರಂಪರೆಗೆ ಒಂದು ಮೀಮಾಂಸೆಯ ಅಗತ್ಯ ಇದೆಯೇನು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಗಜಲ್ ಚೌಕಟ್ಟನ್ನ ಹೇಗೆ ನಿರ್ಮಿಸಿಕೊಳ್ಬೇಕು, ಈಗ ಪತ್ರಿಕೆಗೆ ಒಂದು ಗಜಲ್ ಅನ್ನ ಕಳಿಸಿದಾಗ ಗಜಲನ್ನ ಕಾವ್ಯದ ಮಾದರಿಯಲ್ಲಿ ಪ್ರಕಟ ಮಾಡಿದರೆ ಅದನ್ನ ಓದುವ ಸಂದರ್ಭದಲ್ಲಿ ಒಂದಿಷ್ಟು ಆಭಾಸಗಳಾಗ್ತವೆ. ಗಜಲ್ ಅನ್ನ ಎರಡೆರಡು ಸಾಲಿನಲ್ಲಿ ದ್ವಿಪದಿಯಲ್ಲಿದ್ದಾಗ ಮಾತ್ರ ಗಜಲ್ನ ಓಗ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಗಜಲ್ಗೂ ಕಾವ್ಯಕ್ಕೂ ಒಂದಿಷ್ಟು ವ್ಯತ್ಯಾಸಗಳಿದಾವೆ, ಗಜಲ್ಗೂ ಭಾವಗೀತೆಗೂ ಒಂದಿಷ್ಟು ವ್ಯತ್ಯಾಸಗಳಿದಾವೆ. ಅವುಗಳನ್ನ ತಿಳ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನ ನಾವು ಮಾಡಬೇಕಾದಂತಹ ಅಗತ್ಯ ಮತ್ತು ಅನಿವಾರ್ಯತೆ ಇದೆ. ಇನ್ನು ಗಜಲ್ನಲ್ಲಿ ಹೊಸ ಸಾಧ್ಯತೆಯನ್ನು ಏನ್ ಕಟ್ಕೋಬಹುದು ಅಂತಂದ್ರೆ,
ಭಾವಲೋಲುಪತೆಯಿಂದ ಆಚೆಗೆ ಬರಬೇಕಾದಂತಹ ಅಗತ್ಯ ಇದೆ. ಕಾವ್ಯ ಒಂದು ಭಾವನಾ ಪ್ರಪಂಚದ ಜೊತೆಗೇನೆ ಒಂದು ವರ್ತಮಾನವನ್ನ ತನ್ನೊಳಗೆ ಒದಗಿಸಿಟ್ಟುಕೊಂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಈ ಗಜಲು ಕೂಡ ಬರೀ ಭಾವಲೋಲುಪತೆಯ ಒಳಗಿನ ಕೇಂದ್ರದೊಳಗನೆ ಸುತ್ತ ಹರಿದಿದೆಯಾದ್ರೆ ಅದು ವರ್ತಮಾನಕ್ಕೆ ಸ್ಪಂದಿಸುವಲ್ಲಿ ಸ್ಪಂದಿಸೋದಕ್ಕೆ ಆಗಲ್ಲೇನು. ಹಾಗಾಗಿ ಗಜಲ್ ಭಾವಲೋಲುಪದ ಆಚೆಗೆ ವರ್ತಮಾನದ ಬಹುತ್ವವನ್ನ ತನ್ನೊಳಗೆ ತಿಳಿದುಕೊಳ್ತಕ್ಕಂತಹ ಕೆಲಸ ಮಾಡಬೇಕಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದು ಕರೆಂಟ್ ಚಾನ್ಸ್ ಕರೆಂಟ್ ಹೋಯ್ತು ಇಲ್ಲ, ಹಂಗೆ ಕಂಟಿನ್ಯೂ ಮಾಡಿ ನಡೀತದೆ. ಕತ್ತಲೆಯ ಬೆಳಕಿನಲ್ಲಿ ಒಂದು ನಿಮಿಷ ಸರ್, ಲೈಟ್ ಆಫ್ ಮಾಡ್ತೀವಿ. ಇಯರ್ ಮೈಕ್ ಇದ್ರೆ ಹಾಕೊಂಬಿಡ್ರಿ. ಸರ್ ಇಯರ್ಫೋನ್ ಯಾಕೋ ಕನೆಕ್ಟ್ ಆಗ್ತಾ ಇರ್ತದೆ. ಓಕೆ ಓಕೆ, ಹಾಂ ಸ್ಟಾರ್ಟ್ ಮಾಡಿ. ಭಾವಲೋಲುಪತೆಯಿಂದ ಆಚೆಗೆ ವರ್ತಮಾನಕ್ಕೆ ಬರಬೇಕಾದಂತಹ ಅಗತ್ಯ ಗಜಲಲ್ಲಿ ಇದೆ. ಜೊತೆಗೆ ಗಜಲ್ ರಚನೆಯ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ, ಪ್ರಾಸ ಒಂದೇ ಇದ್ರೆ ಮಾತ್ರ ಅದು ಪ್ರಾಸ ಒಂದೇ ಇದ್ರೆ ಅದು ಗಜಲ್ ಆಗುತ್ತೆ ಅಂತಕ್ಕಂಥ ತಿಳುವಳಿಕೆ ಆಚೆಗೆ ಆ ಗಜಲ್ನ ಚೌಕಟ್ಟು ಮತ್ತು ಗಜಲ್ನ ಭಾವಲೋಕ ಮತ್ತು ಆಂತರಿಕ ಮತ್ತು ಬಾಹ್ಯ ಎರಡರೂ ಕಡೆಗೂ ಗಜಲ್ನ ಒಂದು ಸೂಕ್ಷ್ಮತೆಯನ್ನು ನಾವು ಮೊದಲನೇದಾಗಿ ಗಮನಿಸ್ಬೇಕು. ಯಾಕಂದ್ರೆ ಚೌಕಟ್ಟು ಇಟ್ಕೊಂಡ ಅಷ್ಟೇ ಮಾತ್ರ ಗಜಲ್ ಆಗುತ್ತೆ ಅನ್ನೋದಲ್ಲ, ಅದ್ರ ಆಚೆಗೆ ಆ ಚೌಕಟ್ಟಿನೊಳಗೂ ಕೂಡ ಅದಕ್ಕೊಂದು ಜೀವಂತಿಕೆ ಬೇಕು. ಆ ಜೀವಂತಿಕೆ ಕಡೆಗೆ ನಾವು ವಾಲ್ದೆ ಕೇವಲ ಬಹುಶಃ ಬಾಹ್ಯವಾದ ಚೌಕಟ್ಟಿನ ಕಡೆನೆ ವಾಲ್ತಾ ಇದ್ವೇನೋ. ಹಾಗಾಗಿ ಚೌಕಟ್ಟನ್ನ ಇಟ್ಕೊಳ್ಳೋದ್ರ ಜೊತೆಗೆ ಚೌಕಟ್ಟಿನೊಳಗೂ ಕೂಡ ಗಜಲ್ಗೆ ಒಂದು ಜೀವಂತಿಕೆಯನ್ನ ತುಂಬತಕ್ಕಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಇಲ್ಲಿ ನಮ್ಮ ಕನ್ನಡ ಗಜಲಲ್ಲಿ ಹೊಸ ಸಾಧ್ಯತೆಯನ್ನು ಹೇಗ್ ಮತ್ತ ವಿಚಾರ ಮಾಡಬಹುದು ಅಂತಂದ್ರೆ, ನನ್ನ ತಿಳುವಳಿಕೆ ಈಗ ಉರ್ದು ಪರಂಪರೆಯಲ್ಲಿ ಮುಷಾಯಿರ್ ಅಂತದವ, ಬಟ್ ಕನ್ನಡದಲ್ಲಿ ಗಜಲ್ಗಳನ್ನ ನಾವು ಬರೆದು ಪ್ರಕಟ ಮಾಡ್ತಾ ಇದೀವಿ, ಅದನ್ನ ಓದ್ತಾ ಇದಾರೆ. ಗಜಲ್ಗಳು ಓದುವ ಪರಂಪರೆಯ ಜೊತೆಗೆ ಗಜಲ್ಗಳನ್ನ ಕೇಳತಕ್ಕಂತ ಪರಂಪರೆಯನ್ನ ನಿರ್ಮಾಣ ಮಾಡಬೇಕಾದಂತಹ ಅಗತ್ಯ ಅದ. ಈ ಮುಷಾಯಿರ್ಗಳಲ್ಲಿ ಗಜಲ್ನ ಶೇರ್ಗಳನ್ನ ಹೇಳ್ತಾ ಹೋದ್ರೆ ಓದುಗರು ಕೂಡ ಅದರಲ್ಲಿ ವಾವ್ ವಾವ್ ಅಂತಕ್ಕಂತಹ ಸಂಭಾಷಣೆಯನ್ನು ನಾವು ಕೇಳ್ತಾ ಇದ್ವಿ. ಆದ್ರೆ ಇಲ್ಲಿ ಕನ್ನಡದಲ್ಲಿ ಗಜಲ್ ಓದ್ತಾ ಇದ್ರೆ ನಾವು ಸುಮ್ಮನೆ ಕೂತ್ ಕೇಳ್ತೀವಿ. ಹಾಗಾದ್ರೆ ಈ ಕುಡುಕೊಳ್ಳುವಿಕೆ ಅಥವಾ ಓದುಗ ಮತ್ತು ಕೇಳುಗರ ನಡುವಿನ ಗ್ಯಾಪ್ ನಿರ್ಮಾಣ ಆಗಿದ್ದೆ ಆದ್ರೆ ಗಜಲ್ ಬಹುಶಃ ಅಷ್ಟು ಎಫೆಕ್ಟಿವ್ ಆಗ್ಲಿಕ್ಕಿಲ್ಲ ಅಂತ ನನ್ನ ತಿಳುವಳಿಕೆ. ಒಂದು ನಾಟಕ ಕೃತಿ ರಚನೆ ಆದ ನಂತರ ಅದನ್ನು ಪುಸ್ತಕ ರೂಪದಲ್ಲಿ ಬರೆದಿಟ್ಬಿಟ್ರೆ ಅದಕ್ಕೆ ಬಹುಶಃ ಅಷ್ಟ ಅರ್ಥ ಬರ್ಲಕ್ಕಿಲ್ಲ. ಆ ನಾಟಕ ರಂಗರೂಪಕ್ಕಿಳಿದಾಗ ಮಾತ್ರ ಅದು ನಾಟಕದ ಸೂಕ್ಷ್ಮತೆಯನ್ನು ನಾವು ಅರ್ಥಕೊಳ್ಬಹುದು. ಹಾಗಾಗಿ ಇಲ್ಲಿ ಈ ನಾಟಕ ಪರಂಪರೆನ ಹೇಗೆ ಕಟ್ಕೋತೀವಿ, ನಾಟಕವನ್ನ ಹೇಗೆ ನಾಟಕ ಮಾಡೋದ್ರ ಮೂಲಕ ನಾಟಕಕ್ಕೆ ಒಂದು ತೂಕ ತಂದು ಕೊಡ್ತೀವಿ, ಹಾಗೆ ಗಜಲನ್ನ ಬರೀ ಪುಸ್ತಕದಲ್ಲಿ ಪ್ರಕಟ ಮಾಡೋದ್ರ ಜೊತೆಗೇನೆ ಗಜಲ್ ಮುಷಾಯಿರ್ಗಳನ್ನ ಏರ್ಪಡಿಸುವ ಮೂಲಕ ಗಜಲ್ ಜನರ ಜೊತೆಗೆ ಬೆರಿತಕ್ಕಂತ ಕೆಲಸ ಮಾಡಿದ್ದೆ ಆದ್ರ
ಅದು ಒಂದು ಹೊಸ ಪ್ರಯೋಗವನ್ನ ನಾವು ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಗಜಲ್ಗಳಲ್ಲಿ ಮಾಡತಕ್ಕಂತಹ ಒಂದು ಅಗತ್ಯ ಆದ. ಇಲ್ಲಿ ಇನ್ನೊಂದು ಗಜಲ್ ಪ್ರಯೋಗವನ್ನ ವಿಚಾರ ಮಾಡಿದ್ದೆ ಆದ್ರೆ, ಗಜಲ್ಗಳಲ್ಲಿ ಉರ್ದು ಪದಗಳನ್ನ ಬಳಸಿ ಗಜಲ್ ಬರಿಬೇಕು ಅನ್ನೋ ಒಂದು ತಿಳುವಳಿಕೆ. ಕೆಲವರು ಉರ್ದು ಬಳಸ್ತಾರೆ, ಕೆಲವರು ಉರ್ದು ಬಳಸ್ತಾರೆ, ಬರೀ ಕನ್ನಡದ ಪದಗಳನ್ನೇ ಬಳಸಿ ಗಜಲ್ ಮಾಡ್ತಾರ. ಬಹುಶಃ ಉರ್ದು ಪರಂಪರೆಯಲ್ಲಿ ನೋಡಿದ್ದೆ ಆದ್ರ ಅವರು ತಮ್ಮ ಸ್ಥಳೀಯ ಭಾಷೆಯಲ್ಲಿ ಗಜಲ್ ಬರಿತಕ್ಕಂತ ಕೆಲಸವನ್ನ ಮಾಡಿದ್ರು. ನಾವು ನಮ್ಮ ಕನ್ನಡದಲ್ಲಿ ಎಷ್ಟು ಸ್ಥಳೀಯ ಭಾಷೆಗಳಿದಾವ ಆ ಸ್ಥಳೀಯ ಭಾಷೆಗಳಲ್ಲಿ ಗಜಲ್ ಬರಿತಕ್ಕಂತಹ ಪ್ರಯೋಗವನ್ನ ನಾವು ಮಾಡ್ತಾ ಇಲ್ಲ. ಅದ್ರ ಕಡೆಗೂ ಕೂಡ ನಾವು ವಾಲಿದ್ದೆ ಆದ್ರೆ ಸ್ಥಳೀಯ ಭಾಷೆಯಲ್ಲಿ ಬಹುಶಃ ಆ ಸ್ಥಳೀಯ ಸಂವೇದನೆಗಳನ್ನ ಬಳಸ್ಕೊಂಡು ಗಜಲ್ ಬರೆದ್ರೆ ಗಜಲ್ ಇನ್ನಷ್ಟು ಚೌಕಟ್ಟಿನ ಜೊತೆಗೆ ಉತ್ಕೃಷ್ಟ ಆಗತ್ತೇನೋ ಅಂತ ನನ್ನ ತಿಳುವಳಿಕೆ. ಇನ್ನು ಗಜಲ್ ತಲೆ ಬರಹದ ವಿಷಯಕ್ಕೆ ಬಂದ್ರೆ, ಕೆಲವೊಬ್ರು ಗಜಲ್ ಸಂಕಲನದಲ್ಲಿ ತಲೆ ಬರಹವನ್ನ ಬಳಸ್ಕೊಂಡಿದ್ದಾರೆ. ಕೆಲವರು ತಲೆ ಬರಹ ಇಟ್ಕೋಬೇಕಂತಾರೆ, ಕೆಲವರು ತಲೆ ಬರಹ ಇಟ್ಕೋಬಾರ್ದು ಗಜಲ್ಗೆ ಅನ್ನೋ ಎರಡು ವಾದಗಳು ಚರ್ಚೆಗಳದಾವ. ಆದ್ರೆ ಶಾಂತರಸರ ಗಜಲ್ಗಳನ್ನ ಓದಿದ್ರೆ ನನ್ನ ತಿಳುವಳಿಕೆ ಮಟ್ಟಿಗೆ ಹೇಳೋದಾದ್ರೆ, ಗಜಲ್ಗೆ ಉರ್ದು ಪರಂಪರೆಯಲ್ಲಿ ಬೇರೆ ಬೇರೆ ಪ್ರಭಾವಳಿಗಳು ಬೀಳಿದ್ದನ್ನ ನೋಡಿದ್ರೆ, ಶಾಂತರಸರು ಉರ್ದು ಗಜಲ್ಗಳ ಅನುವಾದವನ್ನ ಕನ್ನಡದಲ್ಲಿ ಮಾಡಿದ್ರು. ತಾವು ಕೂಡ ಸ್ವತಃ ಆ ಚೌಕಟ್ಟನ್ನು ಬಳಸಿ ಗಜಲ್ಗಳನ್ನ ರಚನೆ ಮಾಡಿದ್ರು. ಆ ಗಜಲ್ಗಳ ರಚನೆಗೆ ಬಹುಶಃ ತತ್ವಪದ ಮತ್ತು ವಚನಗಳ ಪ್ರಭಾವ ಇರಬಹುದೇನೋ ಅಂತ ನನ್ನ ತಿಳುವಳಿಕೆ. ಯಾಕಂತಂದ್ರೆ ಗಜಲ್ಗಳಲ್ಲಿ ಅಂಕಿತ ಅದ ಅಂದ್ರೆ ಮಕ್ತ ಲಾಸ್ಟ್ ಕೊನೆಗೆ ನಮ್ಮ ಹೆಸರು ಬರ್ಕೋತೀವಿ. ವಚನಗಳಲ್ಲಿ ಅಂಕಿತ ಅದ, ತತ್ವಪದಗಳಲ್ಲಿ ಅಂಕಿತ. ತತ್ವಪದಗಳು ಯಾವ ರೀತಿ ಹಾಡಿನ ರೂಪದಲ್ಲಿ ಅದಾವ ಇದನ್ನು ಹಾಡಲೂಬಹುದು. ಹಾಗಾಗಿ ಇಲ್ಲಿ ಗಜಲ್ಗಳಲ್ಲಿ ತಲೆ ಬರಹ, ಈಗ ನೋಡ್ರಿ ಈ ಒಡಿಕೆಪ್ತಾತನವರ ತತ್ವಪದಗಳು, ಶಿಶುನಾಳ ಶರೀಫರ ತತ್ವಪದಗಳು, ಈ ರೀತಿ ತತ್ವಪದಗಳನ್ನ ಹೇಳ್ಬೇಕಾದ್ರೆ ಅದ್ರ ತಲೆ ಬರ ಹೇಳಲ್ಲ. ನಾವ್ ಏನ್ ಮಾಡ್ತೀವಿ, ಅವ್ರ ಹೆಸರು ಹೇಳಿ ತತ್ವಪದ ಹೇಳ್ತೀವಿ. ಗಜಲ್ಗಳಲ್ಲಿ ಕೂಡ ಈ ಅಲ್ಲಾಗಿರಿಯವರ ಗಜಲ್ಗಳು, ಶಾಂತರಸರ ಗಜಲ್ಗಳು, ಮುಕ್ತಾಯಕರ ಗಜಲ್ಗಳು, ಸಬರದವರ ಗಜಲ್ಗಳು, ಹೀಗೆ ಹೆಸರೇ ಗಜಲ್ಗಳು ಹೇಳ್ತೀವಿ. ಹಾಗಾಗಿ ಬಹುಶಃ ನನ್ನ ವಿಚಾರ ಹೇಳೋದಾದ್ರೆ ಗಜಲ್ಗಳಿಗೆ ತಲೆ ಬರಹ ಇಡೋದು ಸೂಕ್ತ ಅಲ್ಲೇನು ಅಂತ ನನ್ನ ತಿಳುವಳಿಕೆ. ಕೆಲವೊಬ್ಬರಿಗೆ ಗಜಲ್ಗೆ ತಲೆ ಬರಹ ಇಟ್ಟಿರ್ಬೋದು. ಹೀಗೆ ಗಜಲ್ಗಳಲ್ಲಿ ಈ ರೀತಿಯ ವಿಚಾರಗಳನ್ನ ನಾವು ಮಾಡಬಹುದು. ಜೊತೆಗೆ ಗಜಲ್ ಮುಖ್ಯವಾಗಿ ಗಜಲ್ಗಳನ್ನ ಹೊಸ ಆಯಾಮಕ್ಕೆ ಒಗ್ಗಿಸಿಕೊಳ್ಬೇಕಾದಂತಹ ತುರ್ತು ಇದೆ. ನಾವೆಲ್ಲಿ ಮತ್ತೆ ಹಿಂದಕ್ಕೆ ಗಜಲ್ ಹುಟ್ಟಿದ ಸನ್ನಿವೇಶಕ್ಕೆ ಬರ್ತಾ ಇದೀವೇನೋ ನೋಡ್ರಿ. ಬಂಡಾಯದ ಸಂದರ್ಭದಲ್ಲಿ ಜಂಬಣ್ಣ ಅಂಬರೀಷ್ ಅವರು ಗಜಲ್ನ ಹೇಗೆ ಹೊಸ ವಿಶಿಷ್ಟ ಆಯಾಮಗಳಲ್ಲಿ ದುಡಿಸಿಕೊಂಡ್ರಂತಂದ್ರ, ಬಂಡಾಯದ ವಿಷಯವನ್ನ ಗಜಲ್ಗಳಲ್ಲಿ ಹೊಸ ಸೂಕ್ಷ್ಮತೆಗಳೊಂದಿಗೆ ಬರೆಸ್ತಕ್ಕಂಥ ಕೆಲಸ ಮಾಡಿದ್ರು. ಆ ಬಂಡಾಯದ ಕಾಲಘಟ್ಟದ ಸಂದರ್ಭದಲ್ಲೂ ಕೂಡ ನಾವು ಮತ್ತೆ ಈ ಸಖಿ ನಲ್ಲೆ ಇದ್ರ ಕುರಿತನೆ ಸುತ್ತರಿತಾ ಇರತಕ್ಕಂಥದ್ದು ಬಹುಶಃ ವಿಚಾರ ಮಾಡ್ತಕ್ಕಂಥ ಅಂಶ. ಯಾಕಂತಂದ್ರೆ ಸಖಿ ಜೊತೆಗೆ ಕಾವ್ಯ ಬರೆಯೋದು ಬರ್ಲಿ ತಪ್ಪಿಲ್ಲ, ಆದ್ರೆ ಅದರ ಆಚೆಗೆ ವರ್ತಮಾನವನ್ನ ನೋಡ್ತಕ್ಕಂತಹ ಕೆಲಸ ಇವತ್ತು ಗಜಲ್ಗಳಲ್ಲಿ ಆಗ್ಬೇಕಾಗಿದೆ. ಇನ್ನು ಈ ಗಜಲ್ ಬಹುತೇಕರಲ್ಲಿ ಬಹುಶಃ ಪ್ರಯೋಗ ಮಾತ್ರ ಆಗಿ ಕಾಣ್ತಾ ಇದೆ ಏನೋ ಅಂತ ನನ್ನ ತಿಳುವಳಿಕೆ. ಗಜಲ್ ಬರಿಬೇಕು ಅನ್ನೋ ವಿಚಾರದಲ್ಲಿ ಗಜಲ್ನ ಪ್ರಯೋಗದ ರೀತಿಯಲ್ಲಿ ಬಳಸ್ತಾ ಇದ್ದೀವಿ ಹೊರತಾಗಿ ಅದನ್ನ ಸಶಕ್ತವಾಗಿ ಕನ್ನಡ ಕಾವ್ಯದ ರೀತಿಯಲ್ಲಿ ಸಶಕ್ತವಾಗಿ ದುಡಿಸಿಕೊಳ್ತಕ್ಕಂಥ ಕೆಲಸ ಆಗ್ತಾ ಇಲ್ಲೇನೋ. ವಿಕ್ರಮ ವಿಸಾಜಿ ಸರ್ ಅವರು ನನ್ನ ಗಜಲ್ ಸಂಕಲನದ ಮುನ್ನುಡಿಯಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅದೇನಂತಂದ್ರೆ, ಗಜಲ್ ಬಹುತೇಕರಲ್ಲಿ ಪ್ರಯೋಗ ಮಾತ್ರವಾಗಿ ಕಾಣುತ್ತಿದೆ ಹೊರತು ಕನ್ನಡ ಕಾವ್ಯವನ್ನ ಆಳವಾಗಿ ರೂಪಿಸುವ ಶಕ್ತಿ ದೊಡ್ಡ ಪ್ರಮಾಣದಲ್ಲಿ ಇಂಥ ರಚನೆಗಳವರೆಗೆ ಕಂಡು ಬರುತ್ತಿಲ್ಲೇನು ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಈ ಸಾನೆಟ್ ಆಮೇಲೆ ಬೇರೆ ಬೇರೆ ಕಾವ್ಯ ಪ್ರಕಾರಗಳು ಗಜಲ್ ಕನ್ನಡಕ್ಕೆ ಅನುವಾದವಾಗಿ ಬಂದ್ರು, ಕಾವ್ಯವಷ್ಟೇ ಸಶಕ್ತವಾಗಿ ಈ ಅನುವಾದ ಪ್ರಕಾರಗಳು ಬಂದಿಲ್ಲೇನು ಅನ್ನುವ ವಿಚಾರವನ್ನ ಅವರು ವ್ಯಕ್ತಪಡಿಸ್ತಾರೆ. ಜೊತೆಗೆ ಈ ಗಜಲ್ ಹುಟ್ಟಿದ್ದೇ ಗಜಲ್ ಅಂದ್ರೆ ನಲ್ಲೆಯೊಂದಿಗಿನ ಮಾತು. ಬಹುಶಃ ಮಹಿಳೆಯೇ ಮುಖ್ಯವಾಗಿ ಗಜಲಲ್ಲಿ ಇವತ್ತು ಕನ್ನಡದಲ್ಲಿ ಮಹಿಳಾ ಗಜಲ್ ಬರಹಗಾರರ ಸಂಖ್ಯೆ ಬಹಳ ಕಡಿಮೆ. ಬಿಡಿ ಬಿಡಿಯಾಗಿ ಗಜಲ್ ಬರಹಗಾರ ಇರಬಹುದು ಮಹಿಳೆಯರು, ಆದ್ರೆ ಪೂರ್ಣ ಪ್ರಮಾಣದ ಸಂಕಲನ ಪ್ರಕಟಿಸಿದ್ದು ಕನ್ನಡದಲ್ಲಿ ಮೊದಲನೇದಾಗಿ ಮುಕ್ತಾಯಕ ಆದ್ರೂ ಕೂಡ ನೆಕ್ಸ್ಟ್ ತಲೆಮಾರಿನಲ್ಲಿ ಬಂದಂತಹ ಮಹಿಳೆಯರ ಸಂಕಲನ ಗಜಲಲ್ಲಿ ಕಡಿಮೆ ಇದಾವೆ.
ಆದ್ರೆ ಸ್ತ್ರೀಯತ್ವದ ಅನನ್ಯ ಅನುಭವಗಳು ಮತ್ತು ಲೋಕದೃಷ್ಟಿಗಳು ಗಜಲ್ ಲೋಕಕ್ಕೆ ಪ್ರವೇಶ ಪಡಿಬೇಕಾದ್ರ ಬಹುಶಃ ಹೆಣ್ಮಕ್ಳು ಅಥವಾ ಮಹಿಳೆಯರು ಈ ಗಜಲ್ ಸಂಕಲನಗಳನ್ನ ತರಬೇಕಾದಂತಹ ಪ್ರಯತ್ನಗಳು ಇನ್ನೂ ನಮ್ಮ ಗಜಲ್ ಪರಂಪರೆಯಲ್ಲಿ ನಡಿಬೇಕು. ಅನಂತರ ಗಜಲ್ನಲ್ಲಿ ಬೇರೆ ಬೇರೆ ಪ್ರಕಾರಗಳು, ಉರ್ದು ಕಾವ್ಯದಲ್ಲಿ 23 ಪ್ರಕಾರಗಳದವಲ್ಲ, ಅದರಲ್ಲಿ ಗಜಲ್ ಬಹಳ ವಿಶಿಷ್ಟ ಕಾವ್ಯ ಪ್ರಕಾರ. ಅದಕ್ಕೆ ರಾಣಿ ಅಂತ ಹೇಳಿದ್ ಬಹುಶಃ ಒಂದು ಕಾವ್ಯ ಪ್ರಕಾರಕ್ಕೆ ರಾಣಿ ಅಂತ ಪಟ್ಟ ಕಟ್ಟಿಸಿಕೊಂಡಿರ್ತಕ್ಕಂತಹ ಗಜಲ್ ಕನ್ನಡದಲ್ಲಿ ಎಲ್ಲರ ಮನಸ್ಸನ್ನ ಸೂರೆಗೊಳ್ತಕ್ಕಂಥ ಶಕ್ತಿ ಅದು ಹೊಂದಿದೆ. ಅದಕ್ಕೆ ಗಜಲ್ ಅನ್ನೋದು ಒಂದು ಮೋಹದ ಒಂದು ಗುಂಗು. ಆ ಗುಂಗು ಗಜಲ್ ಬರಹಗಾರರನ್ನ ಗಜಲ್ನ ರಚನೆ ಆ ರೀತಿಯಾಗಿ ಇರುತ್ತ. ಇಲ್ಲಿ ಬಹುರೂಪಿ ಪ್ರಯೋಗಗಳು, ಜನ್ ಗಜಲ್ ಇದೆ, ತೆರಹಿ ಗಜಲ್ ಇದೆ, ಅನಂತರ ಬೇರೆ ಬೇರೆ ರಿಕ್ತಿ ಗಜಲ್ ಇದೆ. ಹೀಗೆ ಕನ್ನಡದ ಬೇರೆ ಬೇರೆ ಸಂದರ್ಭದಲ್ಲಿ ಹೊಸ ಹೊಸ ಪ್ರಯೋಗಗಳು ಗಜಲಲ್ಲಿ ನಡೆಯಬೇಕಾದ ಅಗತ್ಯ ಆದ್ರೆ ನಾವು ಕೆಲವೇ ಒಂದು ಮಾದರಿಯ ಗಜಲ್ಗಳಿಗಷ್ಟೇ ಬಹುಶಃ ಕಟಿಬಿದ್ದು ಬೇರೆ ಬೇರೆ ಜನ್ ಗಜಲ್ಗಳನ್ನ, ತತ್ವ ಗಜಲ್ಗಳನ್ನ, ಆಂಟಿ ಗಜಲ್ಗಳನ್ನ, ರಿಕ್ತಿ ಗಜಲ್ಗಳನ್ನ ಬರೆಯುವ ಪ್ರಯೋಗದಲ್ಲಿ ಕೆಲವೊಬ್ಬರು ಸಫಲತೆಯನ್ನ ಸಾಧಿಸಿದರೆ, ಕೆಲವೊಬ್ಬರು ಬರೆದಿದ್ದಾರೆ. ಬಟ್ ಇನ್ನೂ ಬೆರಳಿಕೆಯಲ್ಲಿ ಆ ಸಂಖ್ಯೆಯಲ್ಲಿ ಇನ್ನೂ ಪ್ರಯೋಗಗಳನ್ನ ಮಾಡಬೇಕಾದಂತಹ ಅಗತ್ಯ ಇದೆ. ಇನ್ನೊಂದು ವಿಚಾರಕ್ಕೆ ಬಂದ್ರೆ ಜುಗಲ್ ಬಂದಿ ಗಜಲ್. ಈ ಶ್ರೀದೇವಿ ಕೆರೆಮನೆ ಮತ್ತು ಅಲ್ಲಮ ಅನ್ನುವ ಕಾವ್ಯನಿಂದ ಬರತಕ್ಕಂತಹ ಗಜಲ್ಕಾರರು ಮುಖ್ಯವಾಗಿ ಜುಗಲ್ ಬಂದಿ ಗಜಲ್ಗಳನ್ನ ಒಂದು ಹೆಣ್ಣು ಒಬ್ರು ಒಂದೇ ರೀತಿ ಇಟ್ಕೊಂಡು ಬೇರೆ ಬೇರೆಯವರು ಬರ್ತಕ್ಕಂಥ ಗಜಲ್ ಪ್ರಯೋಗ, ಆ ರೀತಿ ಪ್ರಯೋಗಗಳಲ್ಲಿ ಬಹುಶಃ ಒಂದು ಸಂಕಲನ ಬಂದು ಪರಂಪರೆಗೆ ಒಂದು ನಾಂದಿ ಹಾಕಿದ್ದನ್ನ ಉರ್ದು ಪರಂಪರೆಯಲ್ಲಿ ಇರ್ತಕ್ಕಂಥ ನಾಂದಿಯಲ್ಲಿ ಕನ್ನಡ ಪರಂಪರೆಯಲ್ಲಿ ಹಾಕಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆದ್ರೆ ಮುಖ್ಯವಾಗಿ ಇನ್ನೊಂದು ಗಮನಿಸ್ಬೇಕು, ಒಂದು ಗಜಲ್ ಸಂಕಲನಕಾರ ಒಬ್ಬ ವ್ಯಕ್ತಿ ತಾನೇ ಗಂಡಾಗಿ ತಾನೇ ಹೆಣ್ಣಾಗಿ ಅಂತಕ್ಕಂಥ ಜುಗಲನ್ನು ಕೂಡ ಬರಿಬಹುದೇನು ಕೂಡ ಪ್ರಯೋಗಗಳು ನಮ್ಮ ಕನ್ನಡದಲ್ಲಿ ಬರಬೇಕಾದ ಅಗತ್ಯ ಇದೆ. ಅದ್ರ ಜೊತೆಗೆ ಇವತ್ತು ಕಾವ್ಯ ಪ್ರೇಮಿಗಳಲ್ಲಿ ಗಜಲ್ಗೆ ಮುಖ್ಯ ಸ್ಥಾನ ಇದ್ರೂ ಕೂಡ ಸಾಹಿತ್ಯದ ಗಂಭೀರ ಚರ್ಚೆಯಲ್ಲಿ ಗಜಲ್ಗೆ ಮುಖ್ಯ ಸ್ಥಾನ ಇಲ್ಲೇನು ಅಂತ ನನ್ನ ತಿಳುವಳಿಕೆ. ಯಾಕಂತಂದ್ರ ಕಾವ್ಯವನ್ನ ಮುಖ್ಯ ವಾಹಿನಿಗೆ ಮುಖ್ಯ ನೆಲೆಗೆ ತೆಗೆದುಕೊಂಡಿರ್ತಕ್ಕಂಥ ನಾವುಗಳು ಗಜಲನ್ನ ಬಹುಶಃ ಕಾವ್ಯದ ಮಾದರಿಯಲ್ಲಿಟ್ಟೇ ವಿಮರ್ಶೆ ಮಾಡ್ತಾ ಇದೀವೇನು. ಹಾಗಾಗಿ ಗಜಲ್ಗೆ ಒಂದು ಮೀಮಾಂಸೆ ಯಾಕೆ ಬೇಕಂತಂದ್ರೆ ಗಜಲ್ ವಿಮರ್ಶೆ ಮಾಡೋದಕ್ಕೆ ಕಾವ್ಯದ ಮಾದರಿಯನ್ನು ಇಟ್ಕೊಂಡು ಗಜಲನ್ನು ವಿಮರ್ಶೆ ಮಾಡಿದ್ರೆ ಬಹುಶಃ ಗಜಲ್ ಫೇಲ್ ಆಗುತ್ತೇನೋ ಅಂತ ನನ್ ತಿಳ್ಬೇಕು. ಅದಕ್ಕೆ ಅದರದೇ ಆದ ಮಾನದಂಡಗಳದವ, ಅದರದೇ ಆದ ಚೌಕಟ್ಟದವ. ಆ ಚೌಕಟ್ಟಿನಲ್ಲಿ ಇಟ್ಟು ನೋಡಿದಾಗ ಮಾತ್ರ ಗಜಲ್ನ ಸೂಕ್ಷ್ಮತೆಗಳು ಅರ್ಥ ಆಗತ್ತ. ಇನ್ನೊಂದು ಚರ್ಚೆ, ಗಜಲನ್ನ ಚೌಕಟ್ಟಿನಲ್ಲಿ ಬರಿಬೇಕಾ, ಚೌಕಟ್ಟಿನಲ್ಲಿ ಯಾಕೆ ಬರಿಬೇಕು, ಚೌಕಟ್ಟನ್ನ ಬಿಟ್ಟು ಬರಿಬೋದಲ್ಲ, ಕಾವ್ಯ ಅಂದ್ರೆ ಸ್ವಚ್ಛಂದವಾಗಿ ಬರಿತಕ್ಕಂಥದ್ದು, ಆ ರೀತಿ ಬರಿಬೋದಲ್ಲ ಗಜಲ್ ಅನ್ನುವ ಒಂದು ಚರ್ಚೆ ಕೂಡ ಇದೆ. ಗಜಲನ್ನ ಮುಕ್ತವಾಗಿ ಬರಿತೀನಿ ಅನ್ನೋವಾಗಿದ್ರೆ ಗಜಲನ್ನ ಶೀರ್ಷಿಕೆ ಇಡುವ ಅವಶ್ಯಕತೆ ಇಲ್ಲ ಅಂತ ನನ್ ತಿಳೋಕೆ. ಯಾಕಂದ್ರೆ ನಾವು ಒಂದು ಪ್ರಯೋಗ ಮಾಡ್ತೀವಿ ಅಂತಂದ್ರ ಅದರಲ್ಲಿ ಪರಿಣಿತಿ ಹೊಂದಿದ ಮೇಲೆ ಮಾತ್ರ ಪ್ರಯೋಗ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಮೊದಲು ಪರಿಣಿತಿಯನ್ನ ಹೊಂದೋದ್ರ ಮೂಲಕ ಪ್ರಯೋಗಕ್ಕೆ ಕೈ ಹಾಕೋಣ ನನ್ನ ತಿಳುವಳಿಕೆ. ಜೊತೆಗೆ ಇಲ್ಲಿ ಗಜಲ್ಕಾರರನ್ನ ಉತ್ತೇಜಿಸುವುದು ಮುಖ್ಯ. ಗಜಲ್ಕಾರರನ್ನ ಉತ್ತೇಜಿಸುವುದಂದ್ರ ಗಜಲನ್ನ ಪುಸ್ತಕದಾಗ ಓದೋದಕ್ಕೂ ಗಜಲನ್ನ ಕೇಳೋದಕ್ಕೂ ವ್ಯತ್ಯಾಸ ಅದ. ಗಜಲ್ನಲ್ಲಿ ಪುಸ್ತಕ ಓದಿದ್ರ ಒಬ್ಬೊಬ್ಬರು ಒಂದೊಂದು ರೀತಿ ಓದ್ತಾ. ಆದ್ರ ಆ ಗಜಲ್ನ ಸ್ಥಾನ ಇತಿ, ಕನ್ನಡದಲ್ಲಿ ಯತಿ ಅಂತ ಬರುತ್ತ, ಅಂದ್ರೆ ಉಸಿರಿನಲ್ಲಿಸುವ ಸ್ಥಳ. ನಾವು ಗಜಲಲ್ಲಿ ರವಿ ಅಂತೀವಿ. ಆ ರವಿಗೆ ಎಷ್ಟು ಒತ್ತು ಕೊಡ್ಬೇಕು ನೋಡ್ರಿ. ಒಂದು ಗಜಲ್ ಒಂದು ಅರ್ಥ ಆಗುದೇ ಓದುವ ಮೂಲಕ. ಉರ್ದು ಮುಷಾಯಿರ್ಗಳು ಆ ರೀತಿ ಇರ್ತಾವ. ವಾ ಅಂತಕ್ಕಂಥ ಧ್ವನಿಗಳದವಲ್ಲ, ಆ ಸಂಭಾಷಣೆ, ಆ ಓದುಗ ಮತ್ತು ಕವಿನೊಳಗಿನ ಅವಿನಾಭಾವ ಸಂಬಂಧದ ವಾತಾವರಣವನ್ನ ನಾವು ಕನ್ನಡ ಗಜಲ್ ಪರಂಪರೆಯಲ್ಲಿ ಸೃಷ್ಟಿಸ್ತಕ್ಕಂಥ ಕೆಲಸ ಮಾಡಬೇಕಾದ ಅಗತ್ಯ ಇದೆ. ಹಾಗಾಗಿ ಆ ಸೃಷ್ಟಿಸ್ತಕ್ಕಂಥ ಕೆಲಸ ಇನ್ನು ಗಜಲಲ್ಲಿ ನಮ್ಮ ಕನ್ನಡದಲ್ಲಿ ನಡಿಬೇಕಾಗಿದೆ. ನಮ್ಮಲ್ಲಿ ಓದುವ ಗಜಲ್ ಅವ, ಬಟ್ ಕೇಳುವ ಗಜಲ್ ಇಲ್ಲ ಅಂತ ನನ್ ತಿಳುವಳಿಕೆ. ಯಾಕಂದ್ರ ಎಲ್ರೂ ಗಜಲ್ ಸಂಕಲನ ತಗೊಂಡ್ಬರ್ತೀವಿ, ಅದನ್ನ ಓದಿಸೋಕಸ್ತೀವಿ. ಆದ್ರೆ ಗಜಲನ್ನ ಕೇಳಿಸ್ತಕ್ಕಂಥ ಕೆಲಸ ಮಾಡಬೇಕಾದಂತಹ ಜರೂರಿ ಮತ್ತು ಅಗತ್ಯ ಇದೆ. ಅನಂತರ ಗಜಲ್ಗೆ ವಯಸ್ಸಿನ ಪರಿವೇ ಇಲ್ಲ. ಗಜಲ್ ರಚನೆಯ ಸಂದರ್ಭದಲ್ಲಿ ಗಜಲ್ 70 ವರ್ಷದ 50 ವರ್ಷ 15 ವರ್ಷ 17 ತಮ್ಮ ಅನುಭವದ ವಿಚಾರಗಳನ್ನ ಆ ವಯಸ್ಸಿನ ಪರಿವೇ ಇಲ್ಲದೆ ಗಜಲಲ್ಲಿ ದಾಖಲಿಸಬಹುದು. ಇದಕ್ಕ ಮಡಿ ಮೈಲಿಗೆಯನ್ನ ಮೀರಿರ್ಬೇಕು ನೋಡ್ರಿ. ಗಜಲ್ ಕಾವ್ಯ ಪ್ರಕಾರನು ಹಾಗೆ
ಗಜಲ್ ಇದು ಮಡಿ ಮೈಲಿಗೆಯನ್ನ ಮೀರ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಬಹುಶಃ ಗಜಲ್ ಉತ್ಕೃಷ್ಟ ಆಗುತ್ತೇನೋ. ಈ ಎಲ್ಲಾ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಗಜಲ್ನ ಹೊಸ ಸಾಧ್ಯತೆಗಳ ಕುರಿತು ಇನ್ನೊಂದಿಷ್ಟು ವಿಚಾರಗಳನ್ನ ಹೇಳೋದಾದ್ರೆ, ಮುಖ್ಯವಾಗಿ ಕನ್ನಡ ಗಜಲ್ ಬಹಳ ಓದುಗರು, ಬಹಳ ಗಜಲ್ ಪ್ರೇಮಿಗಳು ಕನ್ನಡ ಗಜಲ್ಗಳನ್ನ ರಚನೆಯಲ್ಲಿ ತೊಡಗಿರತಕ್ಕಂಥದ್ದನ್ನ ಇವತ್ತಿನ ದಿನಮಾನಗಳಲ್ಲಿ ಕಾಣ್ತೀವಿ. ಆದ್ರೆ ಗಜಲ್ಗಳನ್ನ ಚೌಕಟ್ಟಿನೊಳಗಿಟ್ಟುಕೊಂಡು ಬರೆಯುವುದರ ಜೊತೆಗೆ ಗಜಲ್ನ ಚೌಕಟ್ಟಿನ ಒಳಗಿನ ಆ ಗಜಲ್ನ ಜೀವಂತಿಕೆಯ ಜೊತೆಗೇನೆ ಗಜಲ್ ಬರೆದಿದ್ದೇ ಆದ್ರೆ ಅದು ಒಂದು ಉತ್ತಮ ಗಜಲ್ ಆಗಬಲ್ಲದು. ಅದರ ಜೊತೆಗೆ ಇವತ್ತು ಗಜಲ್ ಬರಹಗಾರರ ಸಂದರ್ಭದಲ್ಲಿ ಗಜಲ್ಗಳನ್ನ ಹೆಚ್ಚೆಚ್ಚು ಸಂಕಲನ ರೂಪದಲ್ಲಿ ಪ್ರಕಟಿಸುವುದರ ಜೊತೆಗೆ ಗಜಲ್ ಬರಹಗಾರರು ಕೇಳುಗರ ಮುಂದೆ ಗಜಲನ್ನ ಕೇಳ್ತಕ್ಕಂಥ ಗಜಲನ್ನಾಗಿ ಮಾಡ್ತಕ್ಕಂತಹ ಕೆಲಸ ಮಾಡಬೇಕಾದ ಅಗತ್ಯ ಇದೆ ಅನ್ನೋ ವಿಚಾರಗಳನ್ನ ಹೇಳ್ತಾ ನನ್ನ ಗಜಲ್ನ ಈ ಹೊಸ ಸಾಧ್ಯತೆಗಳ ವಿಚಾರಗಳನ್ನ ನಾನು ಗಾಲಿಬ್ ಅವರ ಒಂದು ಗಜಲ್ ಸಾಲ ಹೇಳುವ ಮೂಲಕ ಮುಕ್ತಾಯ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ನನ್ನ ಗಜಲ್ ಕುರಿತಂತ ನನ್ನ ತಿಳುವಳಿಕೆ. ಇದರ ಆಚೆಗೂ ಇನ್ನೂ ಉರ್ದು ಸಾಹಿತ್ಯದಲ್ಲಿ, ಹಿಂದಿ ಸಾಹಿತ್ಯದಲ್ಲಿ ಇನ್ನೂ ಬಹಳಷ್ಟು ವಿಮರ್ಶಾ ಕೃತಿಗಳು ಬಂದಿದ್ದಾವೆ. ಅದು ಕನ್ನಡಕ್ಕೆ ಬಹಳ ಕೊರತೆ ಇದೆ. ಕನ್ನಡದಲ್ಲಿ ಗಜಲ್ ಅನ್ನ ವಿಮರ್ಶೆ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಪ್ರಮಾಣ ಇದೆ. ಅದನ್ನು ಕೂಡ ಕಾವ್ಯದ ಮಾದರಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಗಮನಿಸಬೇಕಾದ ವಿಚಾರ. ಹಾಗಾಗಿ ಗಜಲ್ನ ಚೌಕಟ್ಟಿನ ವಿಮರ್ಶೆಯಲ್ಲಿ ಇಟ್ಕೊಂಡು ನೋಡಿದ್ದೆ ಆದ್ರೆ ಇನ್ನೊಂದಿಷ್ಟು ಹೊಸ ತಾತ್ವಿಕತೆಯನ್ನ ಕಟ್ಟಿಕೊಡಬಹುದೇನೋ ಅನ್ನೋ ನನ್ನ ತಿಳುವಳಿಕೆ ಸಣ್ಣ ವಿಚಾರ. ಗಾಲಿಬ್ ಒಂದ್ ಕಡೆ ಹೇಳ್ತಾನ, ಬರೆದ ಕವಿತೆ ಜೀವನದ ಪರ್ಯಂತ ಗಾಲಿಬ್ ಅದೇ ತಪ್ಪು ಮಾಡುತ್ತಿದ್ದ. ಜೀವನದ ಪರ್ಯಂತ ಗಾಲಿಬ್ ಅದೇ ತಪ್ಪು ಮಾಡುತ್ತಿದ್ದ. ಧೂಳು ಅವನ ಮುಖದ ಮೇಲಿತ್ತು. ಧೂಳು ಅವನ ಮುಖದ ಮೇಲಿತ್ತು, ಅವನು ಕನ್ನಡಿ ಒರೆಸುತ್ತಿದ್ದ. ಧೂಳು ಅವನ ಮುಖದ ಮೇಲಿತ್ತು, ಅವನು ಕನ್ನಡಿ ಒರೆಸುತ್ತಿದ್ದ. ಈ ಗಾಲಿಬ್ನ ವಿಚಾರವನ್ನ ನಾನು ಈ ನನ್ನ ಉಪನ್ಯಾಸಕ್ಕೆ ಬಳಸಿಕೊಳ್ಳುವುದೇ ಆದ್ರೆ, ಇವತ್ತು ನಾವು ಗಜಲ್ ರಚನೆಯ ಸಂದರ್ಭದಲ್ಲಿ ಮಾಡಿದ್ದೇ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡ್ತಾ ಇದ್ದೇವೆ. ಚೌಕಟ್ಟು ಅಂತ ಹೇಳ್ತೀವಿ, ಚೌಕಟ್ಟು ಹಾಕೊಂತೀವಿ, ಜೀವಂತಿಕೆ ಬಿಡ್ತೀವಿ, ಜೀವಂತಿಕೆ ಕೊಡ್ತೀವಿ, ಚೌಕಟ್ಟು ತಪ್ಪಿಸ್ತೀವಿ. ಈ ಎರಡು ಗೊಂದಲಗಳಲ್ಲಿ ಬಹುಶಃ ನಾವು ಕಾಲ ಕಳೀತಾ ಇದೀವೇನೋ. ಹಾಗಾಗಿ ಗಜಲ್ ರಚನೆಯ ಸಂದರ್ಭದಲ್ಲಿ ಮುಖ್ಯವಾಗಿ ಕೇಳುಗನನ್ನ ದಕ್ಕಿಸಿಕೊಳ್ಳುವ, ಉಳಿಸಿಕೊಳ್ಳುವ, ಕೇಳುಗ ಮತ್ತು ಓದುಗ ಮತ್ತು ಕವಿಯ ನಡುವಿನ ಒಂದು ಅವಿನಾಭಾವ ಸಂಬಂಧವನ್ನ ದೂರ ಮಾಡಲಾರ್ದಂಗ ಗಜಲ್ ರಚನೆಯನ್ನ, ಮುಷಾಯಿರೆಗಳನ್ನ ಮಾಡಿದ್ದೇ ಆದ್ರೆ ಕನ್ನಡ ಗಜಲ್ ಮತ್ತಷ್ಟು ಸಶಕ್ತವಾಗಬಲ್ಲದು ಎನ್ನುವ ತಿಳುವಳಿಕೆಯೊಂದಿಗೆ ನನ್ನ ಗಜಲ್ ಉಪನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ರೆ ಅಭಿಷೇಕ್. ಈ ಗಜಲ್ ಉಪನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಅಕ್ಷರ ಸಾಧಿಕೆ ಸಾಹಿತ್ಯ ವೇದಿಕೆ ಮತ್ತು ಭಂಡಾರ ಪ್ರಕಾಶನ ಮಸ್ಕಿ ಇವು ಎರಡರೂ ಸಹಯೋಗಕ್ಕೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ ನನ್ನ ಉಪನ್ಯಾಸವನ್ನ ಮುಕ್ತಾಯ ಮಾಡುತ್ತೇನೆ. ನಮಸ್ಕಾರ. ಗಜಲ್ ಸಾಹಿತ್ಯದ ಹೊಸ ಸಾಧ್ಯತೆಗಳ ಕುರಿತು ಉಪನ್ಯಾಸವನ್ನು ಮಂಡಿಸಿದ ಡಾಕ್ಟರ್ ಪ್ರಕಾಶ್ ಬೆಟ್ಟಿನಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ನಂತರ ಗಜಲ್ ಓದು, ಈ ಒಂದು ಗಜಲ್ ಓದಿನಲ್ಲಿ ನಮ್ಮ ಜೊತೆ ಇರುವ 4 ಜನ ಗಜಲ್ ಕವಿಗಳೆಂದರೆ ಮಹಾದೇವ್ ಪೊಲೀಸ್ ಪಾಟೀಲ್, ವೇಣು ಜಾಲ್ಮಿಂಚಿ, ಉಷಾ ಜ್ಯೋತಿ ಮಾನ್ವಿ, ಪ್ರಸಾದ್ ಬೂದಿವಾಳ. ಮೊದಲಿಗೆ ಮಹಾದೇವ್ ಪೊಲೀಸ್ ಪಾಟೀಲ್ ಇವರು ರಾಯಚೂರು ಜಿಲ್ಲೆಯ ಶ್ರೀಕೃಷ್ಣಪುರ ತಾಲೂಕಿನ ಗೋಪುರದವರು. ಇವರ ಪ್ರಕಟಿತ ಕೃತಿಗಳೆಂದರೆ ಗಾಂಧಿ ಬಜಾರ್ ಕವನ ಸಂಕಲನ, ಭೂಪರಾಧೀಶ್ವರ ಶರಣರ ಜೀವನ ಚರಿತ್ರೆ, ರಾಜಕೀಯದಲ್ಲಿ ರಾವಣರು ಪ್ರಾಯೋಗಿಕ ಸಾಮಾಜಿಕ ನಾಟಕ, ಬಿಸಿಲು ಬಿದ್ದ ರಾತ್ರಿ ಗಜಲ್ ಸಂಕಲನ. ಪ್ರಸ್ತುತ ಇವರು ರಾಯಚೂರು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪೇದೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ.
ಮಹಾದೇವ್ ಪೊಲೀಸ್ ಪಾಟೀಲ್ ಅವರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾ ಸರ್ ತಾವೊಂದು ಗಜಲ್ ಓದಿ. ಮೊದಲಿಗೆ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಅರ್ಥಪೂರ್ಣವಾಗಿ ಗಜಲ್ ಸವಿಸ್ತಾರವನ್ನು ಹೇಳಿಕೊಟ್ಟ ಬುದ್ದಿನ ಸರಿಗೂ ನಮಸ್ಕರಿಸುತ್ತಾ, ಕೇಳಿಸ್ತಾ ಇದೆ ಸರ್? ಈಗ ನನ್ನ ಒಂದು ಗಜಲ್ ಈ ಸಮಯದಲ್ಲಿ ಒಂದಿಷ್ಟು ನನ್ನ ಗಜಲ್ ಹುಟ್ಟಿನ ಕುರಿತು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳುತ್ತೇನೆ. ಈಗ ಕವಿತೆ ಮತ್ತು ಕಾವ್ಯ ಮತ್ತು ಈ ಕಥೆ ಕವಿತೆಗಳು ಹೇಗೆ ಮನುಷ್ಯನಿಗೆ ಸುತ್ತಮುತ್ತಲಿನ ಘಟನೆಗಳನ್ನ ಆಧರಿಸಿಕೊಂಡು ಹೇಗೆ ಹುಟ್ಟುತ್ತವೆ, ಅದೇ ರೀತಿ ಕೂಡ ಈ ಗಜಲ್ ಕೂಡ ನನ್ನ ಆ ಅನುಭವದಲ್ಲಿ ನನ್ನ ಸುತ್ತಮುತ್ತಲಿನ ಪರಿಸರದ ವಿಚಾರಗಳನ್ನ ಹಾಕಿಕೊಂಡಂತ ಈ ಒಂದು ಗಜಲ್ ಅದರ ಮೊದಲ ಒಂದು ಮಿಶ್ರ ಹೇಳುತ್ತಾ ನಾನು ಅದನ್ನ ವಿಸ್ತರಣೆ ಮಾಡ್ತೇನೆ. ಹಣತೆ ಹಚ್ಚಿ ತೇಲಿ ಬಿಡು ಬಾನಲ್ಲಿ, ಜಗಕ್ಕೆ ಪ್ರಜ್ವಲಿಸುವ ಸೂರ್ಯನಾಗಲಿ. ಇಲ್ಲಿ ಈ ಒಂದು ದೀಪಾವಳಿಯ ಸಡಗರ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ರೆ ಈಗ ಬಡವರ ಶ್ರೀಮಂತರ ಒಂದು ನಡುವಿನ ಅಂತರವನ್ನು ನೋಡ್ತಾ ಇದ್ರೆ ದೀಪಾವಳಿ ಈ ಶ್ರೀಮಂತರ ಮನೆಯಲ್ಲಿ ಯಾವ ರೀತಿ ಆಚರಣೆ ಆಗುತ್ತೆ, ಬಡವನ ಗುಡಿಸಲಿನ ಬದುಕಿನ ಅವನ ಒಂದು ನೋವು, ಸಂಕಟ, ತಳಮಳ, ಅವನ ಒಂದು ಚಡಪಡಿಕೆಗಳೇನಿರ್ತವೆ ಆ ಚಡಪಡಿಕೆಗಳನ್ನು ಇಲ್ಲಿ ಎಕ್ಕಿ ತರುವಂತ ಒಂದು ಕಾರ್ಯವನ್ನು ನಾನು ಮಾಡಿರ್ತೇನೆ ಅಂತ ಹೇಳ್ತಾ, ಬದುಕಿನಲ್ಲಿ ಮನುಷ್ಯ ಯಾವತ್ತು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡದೆ, ಯಾವುದನ್ನು ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡದೆ ಪಾಸಿಟಿವ್ ಆಗಿ ಮಾಡಿದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಅನ್ನುವಂತ ಆ ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ಗಜಲನ್ನು ಬರಲಿಕ್ಕೆ ನಾನು ಮನಸ್ಸು ಮಾಡಿದ್ದೆ. ಒಟ್ಟಿನಲ್ಲಿ ಮನುಷ್ಯನಲ್ಲಿ ಈ ಅಣತೆ ಹೆಚ್ಚಿ ತೇಲಿ ಬಿಡು ಬಾನಲ್ಲಿ ಅನ್ನುವಂತ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಅಣತೆ ಈ ದೀಪಾವಳಿ ಸಡಗರದಲ್ಲಿ ನಾವು ಹಚ್ಚಿ ಅದನ್ನ ನಾವು ಹೇಗೆ ಬೆಳಕಿಸ್ತೀವಿ ಅದೇ ಹಾಗೆ ಮನುಷ್ಯ ಮನದಲ್ಲಿ ಮಾನವೀಯತೆ ಎಂಬ ಹಣತೆಯನ್ನು ಹಚ್ಚಿ ತೇಲಿ ಬಿಟ್ಟಾಗ ಮಾತ್ರ ಈ ಸಮಾಜ ಸುಸ್ಥವಾಗಿರ್ಲಿಕ್ಕೆ, ಸ್ವಸ್ಥವಾಗಿ ನಿರ್ಮಾಣವಾಗ್ಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರವನ್ನು ಹೇಳುತ್ತಾ ಈಗ ನನ್ನ ಈ ಒಂದು ಕಾಫಿಯಾನ ಗಜಲವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಹಣತೆ ಹಚ್ಚಿ ತೇಲಿ ಬಿಡು ಬಾನಲ್ಲಿ, ಜಗಕ್ಕೆ ಪ್ರಜ್ವಲಿಸುವ ಸೂರ್ಯನಾಗಲಿ. ಹಣತೆಯ ಹಚ್ಚಿ ತೇಲಿ ಬಿಡು ಬಾನಲಿ, ಜಗಕ್ಕೆ ಪ್ರಜ್ವಲಿಸುವ ಸೂರ್ಯನಾಗಲಿ. ನೋವಿನ ಕಣ್ಣ ಹನಿಯ ಖಾಲಿ ಮಾಡು, ದುಗುಡ ದುಮ್ಮಾನಗಳು ದೂರವಾಗಲಿ. ನೋವಿನ ಕಣ್ಣ ಹನಿಯ ಖಾಲಿ ಮಾಡು, ದುಗುಡ ದುಮ್ಮಾನಗಳು ದೂರವಾಗಲಿ. ಸೋಂಕಿನ ವಿಷವರ್ತುಲ ತೊಳೆದು ಬಿಡು, ಮಗದೊಬ್ಬರ ಕಾಯವನ್ನು ತಾಗದಿರಲಿ. ಸೋಂಕಿನ ವಿಷವರ್ತುಲ ತೊಳೆದು ಬಿಡು, ಮಗದೊಬ್ಬರ ಕಾಯವನ್ನು ತಾಗದಿರಲಿ. ಎದೆಯ ಗೂಡಿನ ಗಾಳಿಪಟ ಹಾರಿಬಿಡು, ಸೋಲು ಗೆಲುವುಗಳ ನಡುವೆ ಸುಖವಿರಲಿ. ಎದೆಯ ಗೂಡಿನ ಗಾಳಿಪಟ ಹಾರಿಬಿಡು, ಸೋಲು ಗೆಲುವುಗಳ ನಡುವೆ ಸುಖವಿರಲಿ. ಅಂಧತ್ವದ ಪರಿತಪದಲ್ಲಿ ನೀ ಕೊರಗದಿರು, ಮನದ ಗೋಡೆ ಹಿಡಿದು ಹೆಜ್ಜೆ ಸಾಗುತ್ತಿರಲಿ. ಅಂಧತ್ವದ ಪರಿತಪದಲ್ಲಿ ನೀ ಕೊರಗದಿರು, ಮನದ ಗೋಡೆ ಹಿಡಿದು ಹೆಜ್ಜೆ ಸಾಗುತ್ತಿರಲಿ. ಅಜ್ಞಾನದ ಕತ್ತಲ ಗೂಡಿಗೆ ಕಂದೀಲು ಹಚ್ಚು, ಮಹಾದೇವನ ಗುಡಿಸಲಿಗೆ ಬೆಳದಿಂಗಳಾಗಲಿ. ಅಜ್ಞಾನದ ಕತ್ತಲ ಗೂಡಿಗೆ ಕಂದೀಲು ಹಚ್ಚು, ಮಹಾದೇವನ ಗುಡಿಸಲಿಗೆ ಬೆಳದಿಂಗಳಾಗಲಿ. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಅಕ್ಷರ ಸಾಹಿತ್ಯ ವೇದಿಕೆ ಮತ್ತು ಭಂಡಾರ ಪ್ರಕಾಶನವರಿಗೆ ನನ್ನ ನಮನಗಳನ್ನು ಹೇಳ್ತಾ ನನ್ನ ಕವನ ವಾಚಕಕ್ಕೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಮಹಾದೇವ್ ಪೊಲೀಸ್ ಪಾಟೀಲ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಗಜಲ್ ಕವಿ ವೇಣು ಜಾಲಿಬೆಂಚಿ. ವೇಣು ಜಾಲಿಬೆಂಚಿ ಅವರು ರಾಯಚೂರು ಜಿಲ್ಲೆಯ ಜಾಲಿಬೆಂಚಿಯವರು. ಅಪ್ಪ ಮಗನ ಕಥೆಗಳು 2002ರಲ್ಲಿ ಪ್ರಕಟವಾದ ಕಥಾ ಸಂಕಲನ. ಇಳಿಯದೆ ಹೋದೆ 2000 ಉತ್ತಮ ಕವನ ಸಂಕಲನ. ಈ ಸದ್ಯ 2 ಸಂಕಲನಗಳು ಅದರಲ್ಲಿ ಒಂದು ವಚನ ಸಂಕಲನ ಪರಮೇಶನ 101 ವಚನಗಳು, ಹೈಕು ಸಂಕಲನ. ಇವರು ಪ್ರಸ್ತುತ ರಾಯಚೂರು ಜಿಲ್ಲೆಯಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ವೇಣು ಜಾಲಿಬೆಂಚಿ ಸರ್ ಅವರು.
ಹಲೋ ಹಲೋ, ಕೇಳಿಸ್ತಾ ಇದೆನಾ? ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿ. ಹಾ ಸರ್. ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಮತ್ತು ಭಂಡಾರ ಪ್ರಕಾಶನ ಮಸ್ಕಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಅಕ್ಷರ ಸಂಭ್ರಮ ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರ ನಾನು ಇಲ್ಲಿ ನಿಮ್ಮ ಮುಂದೆ ಒಂದು ಗಜಲನ್ನು ಓದ್ತಾ ಇದ್ದೀನಿ. ಅದರ ನಂತರ ನಾನು ಆ ಗಜಲ್ ಹುಟ್ಲಿಕ್ಕೆ ಏನು ಒಂದು ಪ್ರೇರಣೆ ಆಯ್ತು ಅನ್ನುವಂಥ ಒಂದು ವಿಷಯಗಳನ್ನು ಕೂಡ ನಿಮ್ ಜೊತೆಗೆ ಹಂಚಿಕೊಳ್ತೇನೆ. ಗಜಲ್. ನಡೆದು ಬಂದ ಹಾದಿ ಸವೆಯಲಿಲ್ಲ, ಇನ್ನೂ ನಡೆಯುವುದು ಬಾಕಿ ಇದೆ ಎಂದು. ನಡೆದು ಬಂದ ಹಾದಿ ಸವೆಯಲಿಲ್ಲ, ಇನ್ನೂ ನಡೆಯುವುದು ಬಾಕಿ ಇದೆ ಎಂದು. ಕಂಡ ಕನಸುಗಳು ಈಡೇರಲಿಲ್ಲ, ಇನ್ನೂ ಕನಸುವುದು ಬಾಕಿ ಇದೆ ಎಂದು. ಕಂಡ ಕನಸುಗಳು ಈಡೇರಲಿಲ್ಲ, ಇನ್ನೂ ಕನಸುವುದು ಬಾಕಿ ಇದೆ ಎಂದು. ಜೋಡೆತ್ತಿನ ಸಂಸಾರ ಮುಗಿಯಲಿಲ್ಲ, ಇನ್ನೂ ಜೊತೆ ಸಾಗುವುದು ಬಾಕಿ ಇದೆ ಎಂದು. ಜೋಡೆತ್ತಿನ ಸಂಸಾರ ಮುಗಿಯಲಿಲ್ಲ, ಇನ್ನೂ ಜೊತೆ ಸಾಗುವುದು ಬಾಕಿ ಇದೆ ಎಂದು. ಹೊತ್ತ ದೇಹ ಭಾರ ಎನಿಸಲಿಲ್ಲ, ಇನ್ನೂ ಮೋಹ ಕಳೆಯುವುದು ಬಾಕಿ ಇದೆ ಎಂದು. ಹೊತ್ತ ದೇಹ ಭಾರ ಎನಿಸಲಿಲ್ಲ, ಇನ್ನೂ ಮೋಹ ಕಳೆಯುವುದು ಬಾಕಿ ಇದೆ ಎಂದು. ದಿನ ದಿನದ ವ್ಯಾಪಾರ ಸಾಕಾಗಲಿಲ್ಲ, ಇನ್ನೂ ಸಾಕಷ್ಟು ಸರಕು ಕೊಳ್ಳಲಿಕ್ಕಿರುವುದು ಬಾಕಿ ಇದೆ ಎಂದು. ದಿನ ದಿನದ ವ್ಯಾಪಾರ ಸಾಕಾಗಲಿಲ್ಲ, ಇನ್ನೂ ಸಾಕಷ್ಟು ಸರಕು ಕೊಳ್ಳಲಿಕ್ಕಿರುವುದು ಬಾಕಿ ಇದೆ ಎಂದು. ಹುಟ್ಟು ಸಾವು ರಹಸ್ಯ ಬಗೆಹರಿಯಲಿಲ್ಲ, ಇನ್ನೂ ಕಗ್ಗಂಟು ಬಿಡಿಸುವುದು ಬಾಕಿ ಇದೆ ಎಂದು. ಹುಟ್ಟು ಸಾವು ರಹಸ್ಯ ಬಗೆಹರಿಯಲಿಲ್ಲ, ಇನ್ನೂ ಕಗ್ಗಂಟು ಬಿಡಿಸುವುದು ಬಾಕಿ ಇದೆ ಎಂದು. ದೈವದ ಜಗಳ ಕೊನೆಗಾಣುತ್ತಿಲ್ಲ, ಇನ್ನೂ ದೈವ ಧರೆಗಿಳಿದು ಬರುವುದು ಬಾಕಿ ಇದೆ ಎಂದು. ದೈವದ ಜಗಳ ಕೊನೆಗಾಣುತ್ತಿಲ್ಲ, ಇನ್ನೂ ದೈವ ಧರೆಗಿಳಿದು ಬರುವುದು ಬಾಕಿ ಇದೆ ಎಂದು. ದೈವದ ಹೆಸರಲ್ಲಿ ರಕ್ತಪಾತ ನಿಲ್ಲುತ್ತಿಲ್ಲ, ಇನ್ನೂ ದೈವಕ್ಕೆ ರಕ್ತದಾಹ ತೀರಿಸುವುದು ಬಾಕಿ ಇದೆ ಎಂದು. ದೈವದ ಹೆಸರಲ್ಲಿ ರಕ್ತಪಾತ ನಿಲ್ಲುತ್ತಿಲ್ಲ, ಇನ್ನೂ ದೈವಕ್ಕೆ ರಕ್ತದಾಹ ತೀರಿಸುವುದು ಬಾಕಿ ಇದೆ ಎಂದು. ನಾನೆಂಬ ಹುಚ್ಚು ಬಿಡುತ್ತಿಲ್ಲ, ಇನ್ನೂ ಭೋಗದ ಬುಗುರಿ ತಿರುಗುವುದು ಬಾಕಿ ಇದೆ ಎಂದು. ನಾನೆಂಬ ಹುಚ್ಚು ಬಿಡುತ್ತಿಲ್ಲ, ಇನ್ನೂ ಭೋಗದ ಬುಗುರಿ ತಿರುಗುವುದು ಬಾಕಿ ಇದೆ ಎಂದು. ಜಾಲಿ ಗಜಲ್ ಯಾನ ತೀರ ಸೇರುತ್ತಿಲ್ಲ, ಇನ್ನೂ ಮೊನಚಾದ ಮುಳ್ಳುಗಳು ಚುಚ್ಚುವುದು ಬಾಕಿ ಇದೆ ಎಂದು. ಜಾಲಿ ಗಜಲ್ ಯಾನ ತೀರ ಸೇರುತ್ತಿಲ್ಲ, ಇನ್ನೂ ಮೊನಚಾದ ಮುಳ್ಳುಗಳು ಕಣ್ಣು ಚುಚ್ಚುವುದು ಬಾಕಿ ಇದೆ ಎಂದು. ಈ ಗಜಲನ್ನ ಬರಿಬೇಕಾದ್ರೆ ನನಗೆ ಮುಖ್ಯವಾಗಿ ಕಾಡಿದ್ದು ಏನಂತಂದ್ರೆ ಆರಂಭ ಮತ್ತು ಮುಕ್ತಾಯ. ಈ ಎರಡರ ಮಧ್ಯದಲ್ಲಿ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಎಷ್ಟೋ ಅಸಮತೋಲನಗಳು. ಅಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಕ್ಕಂಥದ್ದು ಒಂದು, ಅದು ನಡೀತಕ್ಕಂಥದ್ದು ಒಂದು. ಅದಾದ್ಮೇಲೆ ನಾವು ಪಡ್ತಕ್ಕಂಥ ತೊಂದರೆಗಳು, ನಾವು ಎದುರಿಸ್ತಕ್ಕಂಥ ಸಂಘರ್ಷಗಳು, ಇವೆಲ್ಲವನ್ನು ಕೂಡ ನೋಡ್ಕೊಂಡಾಗ ನನಗೆ ಅನಿಸಿದ್ದೇನಪ್ಪಾ ಅಂತಂದ್ರೆ ನಾವು ಇನ್ನೂ ಕೂಡ ಸಾಧಿಸ್ತಕ್ಕಂಥದ್ದು, ಮಾಡ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು ಅಥವಾ ಎದುರಿಸ್ತಕ್ಕಂಥದ್ದು, ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇನ್ನೂ ಕೂಡ ಬಾಕಿನೇ ಇದೆ. ಯಾವತ್ತಿಗೂ ಕೂಡ ಅದು ಬಾಕಿನೇ ಇದೆ. ದ ಹೋಲ್ ಲೈಫ್ ಇಸ್ ಪೆಂಡಿಂಗ್. ನನ್ನ ಅರ್ಥದಲ್ಲಿ ದ ಹೋಲ್ ಲೈಫ್ ಇಸ್ ಪೆಂಡಿಂಗ್. ಎಲ್ಲ ನಮ್ಮ ಜೀವನನೇ ಪೆಂಡಿಂಗ್. ಆ ಪೆಂಡಿಂಗ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ನನಗೆ ಇಲ್ಲಿ ಬಹಳ ಕಾಡಿತ್ತು. ಆ ಒಂದು ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ನಾನು ಈ ಒಂದು ಗಜಲ್ನ ಬರಿಬೇಕಾಯಿತು. ನಾನು ಕೋರ್ಟ್ನಲ್ಲಿ ಕೂಡ ಕೆಲಸ ಮಾಡುವಾಗ ಎಷ್ಟೋ ಕೇಸ್ಗಳನ್ನ ನಾವು ನಡೆಸ್ತಾ ಹೋದಾಗ ಅವು ಆರಂಭ ಏನೋ ಆಗ್ತವೆ, ಬಟ್ ಅವನ್ನ ಮುಗಿಸ್ಬೇಕಾದ್ರೆ ಎಷ್ಟೋ ವರ್ಷಾನುಗಟ್ಲೆ ಸಮಯವನ್ನ ತಗೊಳ್ಬೇಕಾಗ್ತದೆ. ಅಂದ್ರೆ ಆ ಪ್ರಕರಣಗಳು ಕೂಡ ಪೆಂಡಿಂಗ್, ಎಷ್ಟೋ ವರ್ಷಗಳಿಗಿಂತ ಪೆಂಡಿಂಗ್, ಬಾಕಿ. ಅಂದ್ರೆ ಅಷ್ಟು ಸಮಸ್ಯೆಗಳು, ಯಾವ್ಯಾವ ರೀತಿಯ ಸಮಸ್ಯೆಗಳು, ನಾನಾ ರೀತಿಯ ಸಮಸ್ಯೆಗಳು ಅಲ್ಲಿ ಬಗೆಹರಿಲಾರ್ದನೆ ಅವು ಬಾಕಿ ಇರ್ಲಿಕ್ಕೆ, ಇತ್ಯರ್ಥ ಆಗ್ಲಾರ್ದನೆ ಬಾಕಿ ಇರ್ತಕ್ಕಂಥ ಒಂದು ವಿದ್ಯಮಾನ ಏನಿದೆಯಲ್ಲ, ಆ ವಿದ್ಯಮಾನವನ್ನ ಇಟ್ಕೊಂಡು ನಾನು ಈ ಒಂದು ಗಜಲನ್ನ ಬರಿಬೇಕಾಯ್ತು. ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ನಾವು ಅನ್ಕೊಳ್ತೀವಿ, ಪ್ರತಿಯೊಂದು ಆಶಯಗಳನ್ನ, ಗುರಿಗಳನ್ನ ಇಟ್ಕೊಂಡು ನಾವು ಸಾಕ್ತಾ ಇರ್ತೀವಿ. ಇದು ಈಡೇರಿಸ್ಕೋಬೇಕು, ಇದು ನಡಿಬೇಕು, ಇದನ್ನ ನಾವು ಫುಲ್ಫಿಲ್ ಮಾಡ್ಕೋಬೇಕು ಅನ್ನುವಂತ ಒಂದು ಇದರಲ್ಲಿ ನಾವು ಹೋಗ್ತಾ ಇರ್ತೀವಿ. ಬಟ್ ಅದು ಅರ್ಧಕ್ಕೆ ನಮ್ಗೆ ಅಲ್ಲಿ ಇದಾಗುತ್ತೆ, ಏನ್ ಕೈ ಕೊಟ್ಬಿಡ್ತದೆ. ಅರ್ಧಕ್ಕೆ ಕೈ ಕೊಟ್ಟಾಗ ನಮ್ಮ ಆಶೆಗಳು ಈಡೇರದೆ, ನಮ್ಮ ಗುರಿಗಳು ಕೈಗೆಟಕಲಾರ್ದನೆ ನಾವು ಮತ್ತೆ ನಿರಾಶೆಯನ್ನು ಅನುಭವಿಸಿದಾಗ ನಮ್ಮ ಮನಸ್ಸು ಏನು ಒಂದು ಇದನ್ನ ಸಂಕಟವನ್ನ, ದುಃಖವನ್ನ ಅನುಭವಿಸ್ತತೆ. ಆ ಒಂದು ದುಃಖದಲ್ಲಿ, ಆ ಒಂದು ಸಂಕಟದಲ್ಲಿ ಬರೆದಂತ ಒಂದು ಗಜಲ್ ಈ ಒಂದು ಗಜಲ್. ಆಮೇಲೆ ಗಜಲ್ ಅಂತಂದ್ರೆ ಯಾವಾಗ್ಲೂ ಕೂಡ ಅಂತರಂಗಕ್ಕೆ
ದಕ್ಕುವಂತ ಒಂದು ಪ್ರಮುಖವಾದಂತ ಒಂದು ವೇದಿಕೆ. ನನ್ನ ಒಂದು ವಿಚಾರದಲ್ಲಿ ಹೇಳಬೇಕಂತಾರೆ ಗಜಲ್ ಅನ್ನುವಂಥದ್ದು ಒಂದು ಅಂತರಂಗದ ಒಂದು ವೇದಿಕೆ. ಅಂತರಂಗವನ್ನ ನಾವು ತೆರೆದಿಡ್ಲಿಕ್ಕೆ ಇರ್ತಕ್ಕಂಥ ಒಂದು ಒಳ್ಳೆಯ ವೇದಿಕೆ ಅಂತಂದ್ರೆ ಅದು ಗಜಲ್. ಗಜಲ್ನಲ್ಲಿ ಮಾತ್ರ ನಾವು ನಮ್ಮ ಅಂತರಾಳವನ್ನ ಮತ್ತೊಂದಿಷ್ಟು ಆಳವಾಗಿ ಮತ್ತೊಂದಿಷ್ಟು ಆಪ್ತವಾಗಿ ನಾವು ಓದುಗರ ಜೊತೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಪರಿವೇಶದಲ್ಲಿ ನಾನು ಈ ಗಜಲ್ ಪ್ರಕಾರವನ್ನ ನಾನು ಬಹಳಷ್ಟಾಗಿ ನಾನು ಅವಲಂಬನೆ ಮಾಡಿಕೊಂಡಿದ್ದು. ಸುಮಾರಾಗಿ ನಾನು ಇವಾಗ ಅಂದಾಜಾಗಿ ಸುಮಾರು ಅಂತಂದ್ರೆ 600 ಗಜಲ್ಗಳು ಕೂಡ ಇದೆ ಅಂತ ಹೇಳ್ಬೋದು. ಅವಕಾಶಕ್ಕಾಗಿ ತಮ್ಗೆಲ್ಲರೂ ಕೂಡ ಧನ್ಯವಾದ. ಅಭಿಷೇಕ್ ಮಾತಾಡಿ. ಅಭಿಷೇಕ್ ಮಾತಾಡಿ. ಓಕೆ, ಧನ್ಯವಾದಗಳು. ಮುಂದಿನ ಗಜಲ್ ವಾಚನ ಶ್ರೀಮತಿ ಉಷಾ ಜ್ಯೋತಿ ಮೇಡಮ್ ಅವರು ಗಜಲ್ ವಾಚನ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಉಷಾ ಜ್ಯೋತಿ ಮಾನ್ವಿಯಿಂದ. ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿ ಇವರ ಸಹಯೋಗದಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಅಂತರ್ಜಾಲದ ಅಂಗಳದಲ್ಲಿ ಅಕ್ಷರ ಸಾಹಿತ್ಯ ಸಂಭ್ರಮದ ನೇರ ಪ್ರಸಾರ 16ನೇ ದಿನದ ಗಜಲ್ ಸಮಯದಲ್ಲಿ ಭಾಗವಹಿಸುತ್ತಿರುವುದು ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೇನೆ. ಅದೇ ರೀತಿ ದೀಪಾವಳಿಯ ಒಂದು ಸುಸಂದರ್ಭ ಆಗಿರೋದ್ರಿಂದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಕೂಡ ತಮ್ಮೆಲ್ಲರಿಗೂ. ಇನ್ನು ಗಜಲ್ಗಳ ಬಗ್ಗೆ ಹೇಳೋದು ಇಷ್ಟೊತ್ತು ನಮ್ಗೆ ಹೇಳ್ಕೊಟ್ಟಿದ್ರೆ ಅದರ ವಿವರವನ್ನ ನಾವು ಪಡ್ಕೊಂಡಿದ್ದೀವಿ. ಈಗ ಕೇವಲ ನಾನು ನನ್ನ ಸ್ವರಚಿತ ಗಜಲ್ಗಳನ್ನ ಓದುತ್ತೇನೆ, ತಾವೆಲ್ಲ ಕೇಳಬೇಕಾಗಿ ವಿನಂತಿಸ್ಕೊಳ್ತೇನೆ. ಕಟ್ಟುಪಾಡುಗಳ ಬಂಧನ ಕಳಚಲಾಗದಿದ್ದು ಬಲಹೀನನಾಗಬಾರದಿತ್ತು. ಕಟ್ಟುಪಾಡುಗಳ ಬಂಧನ ಕಳಚಲಾಗದೆಂದು ಬಲಹೀನನಾಗಬಾರದಿತ್ತು. ಸಂಸಾರ ಸಾಗರದಲ್ಲಿ ಈಜಲಾಗದೆಂದು ಬಲಹೀನನಾಗಬಾರದಿತ್ತು. ಸಿದ್ಧಾರ್ಥನು ಬುದ್ಧನಾಗುತ್ತಿದ್ದನೆ ಅರಮನೆಯ ತೊರೆಯದಿದ್ದರೆ. ಸಿದ್ಧಾರ್ಥನು ಬುದ್ಧನಾಗುತ್ತಿದ್ದನೆ ಅರಮನೆಯ ತೊರೆಯದಿದ್ದರೆ. ಸಂಬಂಧಗಳ ಬೇಡಿಗಳು ಬಿಡಿಸಲಾಗದೆಂದು ಬಲಹೀನನಾಗಬಾರದಿತ್ತು. ಕೀಲಿಗೊಂಬೆಯಂತಾದರೆ ಜನ ಮನ ಬಂದಂತೆ ಆಡಿಸುವರು. ಕೀಲಿಗೊಂಬೆಯಂತಾದರೆ ಜನ ಮನ ಬಂದಂತೆ ಆಡಿಸುವರು. ಸವಾಲುಗಳನ್ನು ಎದುರಿಸಲಾಗದೆ ಕೈಲಾಗದೆಂದು ಬಲಹೀನನಾಗಬಾರದಿತ್ತು. ಅಲೆಗಳಿಗೆ ಹೆದರಿ ಹಿಂಜರಿದರೆ ಸಾಗರಯಾನ ಮಾಡಲಾದೀತೆ ಹೇಳು. ಅಲೆಗಳಿಗೆ ಹೆದರಿ ಹಿಂಜರಿದರೆ ಸಾಗರಯಾನ ಮಾಡಲಾದೀತೆ ಹೇಳು. ಭೀತಿಯ ಭೂತವ ಓಡಿಸಲಾಗದೆಂದು ಬಲಹೀನನಾಗಬಾರದಿತ್ತು. ಕುಲುಮೆಯ ಬೆಂಕಿಯಲ್ಲಿ ಬೇಯದೆ ಕಬ್ಬಿಣವು ಬಾಗುವುದೇ. ಕುಲುಮೆಯ ಬೆಂಕಿಯಲ್ಲಿ ಬೇಯದೆ ಕಬ್ಬಿಣವು ಬಾಗುವುದೇ. ಕಷ್ಟ ನಿಷ್ಠುರಗಳು ಸಹಜ ಎದುರಿಸಲಾಗದೆಂದು ಬಲಹೀನನಾಗಬಾರದಿತ್ತು. ಕಾರ್ಗತ್ತಲು ಸರಿದು ಬೆಳಕಿನ ಹೊನ್ನ ಕಿರಣಗಳು ಮೂಡದಿರುವವೇ. ಕಾರ್ಗತ್ತಲು ಸರಿದು ಬೆಳಕಿನ ಹೊನ್ನ ಕಿರಣಗಳು ಮೂಡದಿರುವವೇ. ಕ್ಷಣಿಕವಾದ ವೇದನೆಗಳನ್ನು ಸಹಿಸಲಾಗದೆಂದು ಬಲಹೀನನಾಗಬಾರದಿತ್ತು. ಕ್ಷಣಿಕವಾದ ವೇದನೆಗಳನ್ನು ಸಹಿಸಲಾಗದೆಂದು ಬಲಹೀನನಾಗಬಾರದಿತ್ತು. ಉಷೆಯ ಅನುಭವದ ಸತ್ಯ ನುಡಿಗಳನ್ನೊಮ್ಮೆ ಆಲಿಸಲಾರೆಯ. ಉಷೆಯ ಅನುಭವದ ಸತ್ಯ ನುಡಿಗಳನ್ನೊಮ್ಮೆ ಆಲಿಸಲಾರೆಯ. ಜಗದ ವಿಕೃತಿಗಳ ಕರಿ ನೆರಳ ನೋಡಲಾಗದೆಂದು ಬಲಹೀನನಾಗಬಾರದಿತ್ತು. ಅದೇ ತರ ನನ್ನದು ಇನ್ನೊಂದು ಗಜಲ್. ದ್ವೇಷಾಸೂಯೆಗಳು ತಾಂಡವಾಡುತ್ತಿರಲು ಎಲ್ಲಿದೆ ಒಲವು. ದ್ವೇಷಾಸೂಯೆಗಳು ತಾಂಡವಾಡುತ್ತಿರಲು ಎಲ್ಲಿದೆ ಒಲವು. ರೋಷಾವೇಶಗಳು ಉಕ್ಕಿ ಹರಿಯುತ್ತಿರಲು ಎಲ್ಲಿದೆ ಒಲವು. ಜನನ ಮರಣಗಳ ರಹಸ್ಯವರಿತು ಶಾಶ್ವತ ಬದುಕಿನ ಕನಸಿಗೆ. ಅಹಂಕಾರದ ಅಡ್ಡಗೋಡೆ ಸೆಟೆದು ನಿಂತಿರಲು ಎಲ್ಲಿದೆ ಒಲವು. ಸಿರಿ ಸಂಪತ್ತಿಗೆ ದಾಸರಾಗಿ ಅನುಬಂಧಗಳ ಮರೆಯುವುದೇತಕ್ಕೆ. ಸಿರಿ ಸಂಪತ್ತಿಗೆ ದಾಸರಾಗಿ ಅನುಬಂಧಗಳ ಮರೆಯುವುದೇತಕ್ಕೆ. ಒಣ ಪ್ರತಿಷ್ಠೆಯ ಸೋಗಿನಲ್ಲಿ ಬೀಗುತ್ತಿರಲು ಎಲ್ಲಿದೆ ಒಲವು.
ಯುಗಗಳೇ ಕಳೆಯುತ್ತಿದ್ದರೂ ತೊಲಗುತ್ತಿಲ್ಲ ತಾರತಮ್ಯ. ಯುಗಗಳೇ ಕಳೆಯುತ್ತಿದ್ದರೂ ತೊಲಗುತ್ತಿಲ್ಲ ತಾರತಮ್ಯ. ಅಹಮಿಕೆಯ ಅಮಲಿನಲ್ಲಿ ತೂಗುತ್ತಿರಲು ಎಲ್ಲಿದೆ ಒಲವು. ಉಷಿಯ ಮನ ನೊಂದಿಹುದು ಮನುಜನ ಅಮಾನುಷತ್ವವ ಕಂಡು. ಉಷಿಯ ಮನ ನೊಂದಿಹುದು ಮನುಜನ ಅಮಾನುಷತ್ವವ ಕಂಡು. ಜಗದಗಲ ಅಶಾಂತಿ ಕ್ರಾಂತಿಗಳು ಮನೆ ಮಾಡುತ್ತಿರಲು ಎಲ್ಲಿದೆ ಒಲವು. ಹೀಗೆ ಇಂದಿನ ಈ ವೇದಿಕೆಯಲ್ಲಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ಹಿರಿಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಮುಂದಿನ ಕವಿಗಳಿಗೆ ಅನುವು ಮಾಡಿಕೊಡುತ್ತೇನೆ. ಧನ್ಯವಾದಗಳು. ಈಗ ಮುಂದಿನ ಕವಿ ಪ್ರಸಾದ್ ಬೂದಿವಾಡ ಅವರು ತಮ್ಮ ಗಜಲ ವಾಚನ ಮಾಡಬೇಕು. ಹಲೋ, ಅಭಿಷೇಕ್ ಸರ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ ಸರ್, ಕೇಳ್ತಾ ಇದೆ. ಹಾ ಸರ್, ಥ್ಯಾಂಕ್ ಯು ಸರ್. ಓಕೆ. ಅಕ್ಷರ ಸಾಹಿತ್ಯ ವೇದಿಕೆ ಮತ್ತು ಭಂಡಾರ ಪ್ರಕಾಶನ ಮಸ್ಕಿ ಸಹಯೋಗದಲ್ಲಿ ಏನು ಅಕ್ಷರ ಸಂಭ್ರಮ ಕಾರ್ಯಕ್ರಮ ಫೇಸ್ಬುಕ್ ಲೈವ್ ನಲ್ಲಿ ಏನ್ ನಡೀತಾ ಇದೆ, ಇದೊಂದು ಬಹಳಷ್ಟು ಅರ್ಥಪೂರ್ಣವಾದಂತಹ, ಬಹಳಷ್ಟು ಅದ್ಭುತವಾದಂತಹ ಅಕ್ಷರ ಸಂಭ್ರಮ ಅಂತ ನಾನು ಕೂಡ ಬಯಸ್ತೇನೆ. ಈ ಒಂದು ಆನ್ಲೈನ್ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಪ್ರಸ್ತುತ ಲೈವ್ ನಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನನ್ನದೊಂದು ಸ್ವರಚಿತ ಗಜಲ್ ಏನಿದೆ ಸೊ ಅದನ್ನ ವಾಚಿಸ್ಲಿಕ್ಕೆ ಅಣಿಯಾಗ್ತಾ ಇದ್ದೇನೆ. ಸಹಜವಾಗಿ ಗಜಲ್ಗಳನ್ನು ನಾನು ಕಡಿಮೆ ಬರೆಯುವಂತವನು, ಕವಿತೆಗಳಲ್ಲಿ ಹೆಚ್ಚು ಒಲವನ್ನ ಮೂಡಿಸಿಕೊಂಡಂತವನು. ನಾನು ಬಹಳಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತಂದ್ರೆ ಹಿರಿಯ ಸಾಹಿತಿಗಳಾದಂತ ಮಂಡಲಗಿರಿ ಸರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಸೊ ನೀವು ಗಜಲ್ಗಳನ್ನ ಬರೀತೀರಿ, ನೀವು ಚೆನ್ನಾಗಿ ಬರೀರಿ, ನಿಮ್ಮದೊಂದು ಹೆಸರನ್ನ ನಾನು ಕೊಡುತ್ತೇನೆ, ಖಂಡಿತ ಅದರಲ್ಲಿ ಬೆಳಿಬಹುದಾಗಿದೆ ಅನ್ನುವಂತ ಒಂದು ವಿಚಾರವನ್ನು ಅವರು ನನಗೆ ಹೇಳಿದಾಗ ಖಂಡಿತ ಆ ವಿಚಾರದಲ್ಲಿ ಕೆಲವು ಗಜಲ್ಗಳನ್ನ ಬರಿತಾ ಇದ್ದೆ. ಸೊ ಒಂದು ನನಗೆ ಈಗ ಪ್ರಸ್ತುತಪಡಿಸಬೇಕಾಗಿರುವಂತ ಗಜಲ್ ಏನಿದೆಯಲ್ಲ, ಸೊ ಈಗ ಹೇಳಲಿಕ್ಕೆ ಹೊರಟಿದ್ದೇನೆ. ಸೊ ಈ ಗಜಲ್ ಹುಟ್ಟಲಿಕ್ಕೆ ಕಾರಣ ಏನಂತಂದ್ರೆ, ಕರೋನಾ ಟೈಮಲ್ಲಿ ಏನು ಬಹಳಷ್ಟು ವಲಸೆ ಕಾರ್ಮಿಕರು ಮೆಟ್ರೋ ಸಿಟಿಗಳಲ್ಲಿ ಹಳ್ಳಿಗಳಿಂದ ಹೋಗಿ ಬದುಕ್ತಾ ಇದ್ರು. ಆ ಗುಲಾಬಿ ನಗರ ಏನಿದೆ, ಸೊ ಅದು ಈ ಗುಡಿಸಲುಗಳನ್ನ ಅಷ್ಟು ಸುಲಭವಾಗಿ ಬಿಟ್ಕೊಳ್ಳೋದಿಲ್ಲ. ಸಹಜವಾಗಿ ಏನು ಕರೋನಾ ಬಂದಾಗ ಬಹಳಷ್ಟು ಜನರನ್ನ ಏಕಾಏಕಿ ಬ್ಲಾಕ್ ಮಾಡಿ ಅವ್ರಿಗೆ ಬಸ್ಗಳು ಇಲ್ಲಾರ್ದಂತೆ ಆ ಸಮಯ ಅಲ್ಲಿ ಬಂದಾಗ ಬಹಳಷ್ಟು ಜನರು ದಾರಿ ಉದ್ದಕ್ಕೂ ಸಾವಿರಾರು ಮೈಲಿಗಳನ್ನ ನಡ್ಕೊಂಡು ಬರ್ತಾರೆ ತಮ್ಮ ಸಂಬಂಧಿಕರನ್ನ ನೋಡ್ಲಿಕ್ಕೆ, ತಂದೆ ಮಕ್ಕಳನ್ನ ನೋಡ್ಲಿಕ್ಕೆ, ಮಕ್ಕಳು ತಂದೆ ತಾಯಿಗಳನ್ನ ನೋಡ್ಲಿಕ್ಕೆ. ಈ ತರ ಬಹಳಷ್ಟು ವಿಚಾರಗಳನ್ನ ನಾವು ಕಣ್ತುಂಬ ನೋಡ್ಕೊಂಡಿದ್ದಾವೆ. ಅವೆಲ್ಲ ನೋಡಿದಾಗ ನಮಗೆ ಬಹಳಷ್ಟು ನೋವಾಗ್ತದೆ. ಆ ವಿಚಾರದಲ್ಲಿ ಹುಟ್ಟಿದಂತ ಒಂದು ಗಜಲ್ ಏನಿದೆ, ಆ ಗಜಲ್ ಅನ್ನ ನಾನು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಡವರ ಪಾದಗಳ ರಕ್ತ ಹೀರಿದ ರಸ್ತೆಗಳು, ಬಡವರ ಪಾದಗಳ ರಕ್ತ ಹೀರಿದ ರಸ್ತೆಗಳು ಇಳೆ ಸಂಜೆ ಬಾನಿನ ಕೆಂಬಣ್ಣವ ಮೀರಿಸಿವೆ ನೋಡು. ಬಡವರ ಪಾದಗಳ ರಕ್ತ ಹೀರಿದ ರಸ್ತೆಗಳು ಇಳೆ ಸಂಜೆ ಬಾನಿನ ಕೆಂಬಣ್ಣವ ಮೀರಿಸಿವೆ ನೋಡು. ಬಿಸಿಲಿನ ಝಳಕೆ ಹೊರ ನಡೆದ ಬೆವರ ಹನಿಗಳು, ಬಿಸಿಲಿನ ಝಳಕೆ ಹೊರ ನಡೆದ ಬೆವರ ಹನಿಗಳು ಕಪ್ಪು ಮೋಡವಾಗಿ ಅಂಬರದಲ್ಲಿ ತೇಲುತ್ತಿವೆ ನೋಡು. ಹಸುಳೆಗಳ ಹಸಿದ ಹೊಟ್ಟೆಗಳು ಬಹಳ ದಿನಗಳಿಂದ ಬತ್ತಿ ಒಣಗಿದ ಕೆರೆಗಳಂತೆ ಬಿರುಕು ಬಿಟ್ಟಿವೆ. ಹಸುಳೆಗಳ ಹಸಿದ ಹೊಟ್ಟೆಗಳು ಬಹಳ ದಿನಗಳಿಂದ ಬತ್ತಿ ಒಣಗಿದ ಕೆರೆಗಳಂತೆ ಬಿರುಕು ಬಿಟ್ಟಿವೆ. ಮೈಲು ದೂರ ನಡೆದು ಬಂದ ಮಾಂಸಖಂಡಗಳು ಕೊಡಲಿಯಿಂದ ಕಡಿಸಿಕೊಂಡಂತಾಗಿವೆ ನೋಡು. ಮೈಲು ದೂರ ನಡೆದು ಬಂದ ಮಾಂಸಖಂಡಗಳು ಕೊಡಲಿಯಿಂದ ಕಡಿಸಿಕೊಂಡಂತಾಗಿವೆ ನೋಡು. ನಿತ್ರಾಣದಿಂದ ಮುದುಡಿ ಕೆಳಬಿದ್ದವು ಹಲವು ಜೀವಗಳು ಅಮಾನವೀಯ ಮರುಭೂಮಿಯ ಮಡಿಲಲ್ಲಿ. ನಿತ್ರಾಣದಿಂದ ಮುದುಡಿ ಕೆಳಬಿದ್ದವು ಹಲವು ಜೀವಗಳು
ಅಮಾನವೀಯ ಮರುಭೂಮಿಯ ಮಡಿಲಲ್ಲಿ. ಪ್ರಾಣವಿರುವ ತೊಗಲುಗಳು ಕೆಳಬಿದ್ದ ಜೀವಗಳ ಹಡಗು ತಾಣಗಳನ್ನಾಗಿ ಮಾಡಿಕೊಂಡವು ನೋಡು. ಪ್ರಾಣವಿರುವ ತೊಗಲುಗಳು ಕೆಳಬಿದ್ದ ಜೀವಗಳ ಹಡಗು ತಾಣಗಳನ್ನಾಗಿ ಮಾಡಿಕೊಂಡವು ನೋಡು. ಬಡವರ ನೆತ್ತರಕ್ಕೆ ಬೆಲೆಯಲ್ಲಿ ಊರೂರು ತಿರುಗಿ ಊರು ಕಟ್ಟಿದ ಕೈಗಳಲ್ಲಿ ತುತ್ತು ಕೂಳೆಲ್ಲಿ. ಬಡವರ ನೆತ್ತರಕ್ಕೆ ಬೆಲೆಯಲ್ಲಿ ಊರೂರು ತಿರುಗಿ ಊರು ಕಟ್ಟಿದ ಕೈಗಳಲ್ಲಿ ತುತ್ತು ಕೂಳೆಲ್ಲಿ. ಶ್ರಮವಹಿಸಿ ಅರ್ಧ ಶವವಾದ ಜೀವಗಳ ಕಣ್ಣುಗಳಲ್ಲಿ ಒಂದನಿಯೂ ಬಾರದಂತೆ ಕಣ್ಣೀರು ಬತ್ತಿದೆ ನೋಡು. ಸೋತ ದೇಹಗಳು ಸುಡುಗಾಡು ಬಯಸಿವೆ, ಸೋತ ದೇಹಗಳು ಸುಡುಗಾಡು ಬಯಸಿವೆ, ಹೊತ್ತ ಜವಾಬ್ದಾರಿಗಳು ತುಸು ಬದುಕಲು ಹವಣಿಸಿವೆ. ಸೋತ ದೇಹಗಳು ಸುಡುಗಾಡು ಬಯಸಿವೆ, ಹೊತ್ತ ಜವಾಬ್ದಾರಿಗಳು ತುಸು ಬದುಕಲು ಹವಣಿಸಿವೆ. ಕಬ್ಬಿಗ ಪ್ರಸಾದ ಕಂಡರೂ ಕಾಣದಂತೆ ಸುಮ್ಮನೆ ಕುಳಿತು ಬಿಟ್ಟ ಕಡಲ ನೀರ್ಗಲ್ಲದಂತೆ. ಕಬ್ಬಿಗ ಪ್ರಸಾದ ಕಂಡರೂ ಕಾಣದಂತೆ ಸುಮ್ಮನೆ ಕುಳಿತು ಬಿಟ್ಟ ಕಡಲ ನೀರ್ಗಲ್ಲಿನಂತೆ ಕರಗಿ ಮಣ್ಣಾದ ಮೇಲೆ ಕಾಣುವೆ ನೋಡು. ಸೊ ಇಷ್ಟು ನನ್ನ ಗಜಲಿನ 5 ಶೇರುಗಳನ್ನ ವಾಚನ ಮಾಡಿದ್ದೇನೆ. ಅವಕಾಶ ಕೊಟ್ಟಂತ ಎಲ್ಲ ಗಣ್ಯಮಾನರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಸರ್ ವಾಚನ ಬಂತಲ್ಲ ಸರ್? ಬಂತು ಬಂತು ಬಂತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಬಂತು. ಥ್ಯಾಂಕ್ ಯು. ಅಭಿಷೇಕ್ ಮಾತಾಡಿ. ಅಭಿಷೇಕ್ ಮಾತಾಡಿ ಅಭಿಷೇಕ್. ಪ್ರಸಾದ್ ಬೂದಿವಾಳ್ ಸರ್ ಅವರಿಗೆ ಧನ್ಯವಾದಗಳು. ಶ್ರೀಮತಿ ಶ್ರೀಮತಿ ಉಷಾಜ್ಯೋತಿ ಮಾನ್ವಿ ಹಾಗೂ ಪ್ರಸಾದ್ ಬೂದಿವಾಳ್ ಸರ್ ಅವರ ಸರ್ ಮಾತಾಡ್ತಿದ್ದೀನಿ ಸರ್. ಶ್ರೀಮತಿ ಉಷಾಜ್ಯೋತಿ ಮಾನ್ವಿ ಹಾಗೂ ಪ್ರಸಾದ್ ಬೂದಿವಾಳ್ ಸರ್ ಅವರೊಂದು ಪರಿಚಯ ಮಾಡಿ. ಓಕೆ, ಏನು ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಸರ್ಗೆ? ಈಗ ಇದುವರೆಗೆ ಗಜಲ ವಾಚನ ಮಾಡಿದಂತಹ ಎಲ್ಲ ಗೆಳೆಯರಿಗೆ ಧನ್ಯವಾದಗಳು. ಇದುವರೆಗೂ 4 ಜನ ಕವಿಗಳ ಗಜಲ ವಾಚನ ಮಾಡಿದಂತಹ ಪ್ರಕಾಶ್ ಬುದ್ದಿನಿ ಅವರು ಒಂದೆರಡು ಮಾತನಾಡಿ ತಮ್ಮ ಗಜಲ ವಾಚನ ಕೂಡ ಮಾಡ್ಬೇಕಂತ ಅವ್ರಲ್ಲಿ ಕೇಳ್ಕೊತಾ ಇದ್ದೇನೆ. ಹಲೋ ಸೊ ಕೇಳ್ತಾ ಇದೆ ಸರ್. ನಂದು ಒಂದು ಗಜಲ ವಾಚನ ಮಾಡಿ ಸರ್. ಒಂದು ಅವಲೋಕನ ಮಾಡಿ. ಈಗ 4 ಜನ ಮಾತಾಡ್ದಲ್ಲ, ಅವಲೋಕನ ಮಾಡಿ ನಿಮ್ದು ಒಂದು ಗಜಲ್ ಓದಿ. ಓಕೆ ಸರ್. ಇವತ್ತು 4 ಜನ ತಮ್ಮ ಗಜಲ್ ಹುಟ್ಟಿನ ಸಂದರ್ಭವನ್ನ ಹೇಳ್ತಾ ಗಜಲ್ನ ವಾಚನ ಮಾಡಿದ್ರು. ಎಲ್ಲರ ಗಜಲ್ಗಳು ಚೌಕಟ್ಟಿನ ಒಳಗಡೆ ಇಟ್ಟುಕೊಳ್ಳೋದ್ರ ಜೊತೆಗೆ ಜೀವಂತಿಕೆಯಿಂದ ಕೂಡಿರ್ತಕ್ಕಂಥ ಗಜಲ್ಗಳು ಓದಿರ್ತಕ್ಕಂಥ ಎಲ್ರಿಗೂ ವಂದನೆಗಳು. ಇವತ್ತು ಗಜಲ್ ಓದೋದನ್ನ ಬಹುಶಃ ಕನ್ನಡದ ಗಜಲ್ ಬರಹಗಾರರು ಇನ್ನೂ ರೂಢಿಸಿಕೊಳ್ಳಬೇಕಾದಂತಹ ಅಗತ್ಯ ಇದೆ ಅಂತ ನನ್ನ ತಿಳುವಳಿಕೆ. ಈ ಉರ್ದು ಮುಷಾಯರ್ಗಳಲ್ಲಿ ಉರ್ದು ಪರಂಪರೆಯಲ್ಲಿ ಗಜಲ್ನ ಮುಷಾಯರ್ ಮಾಡ್ತಲ್ಲ, ಮುಷಾಯರ್ಗಳಲ್ಲಿ ಹೇಗೆ ಓದ್ತಾರೋ ಅದರ ರೀತಿಯ ರೂಢಿಯನ್ನು ನಾವು ಮಾಡ್ಕೊಳ್ಬೇಕಾದಂತಹ ಅಗತ್ಯ ಇದೆ ಅನ್ಸುತ್ತೆ. ಯಾಕಂತಂದ್ರೆ ಬಹಳ ಜನ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಗಜಲ್ಗಳು ಬಂದಿದಾವ, ಬಟ್ ಅದನ್ನ ಓದುವ ದಾಟಿ ನಮಗ್ ಗೊತ್ತಿಲ್ಲೇನೋ ತಿಳಿದಿಲ್ಲೇನೋ ಅಂತ ನನಗನ್ಸುತ್ತೆ. ಬಹುಶಃ ನಾನು ಕೂಡ ನನ್ನ ತಿಳುವಳಿಕೆ ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೂ ಬಹಳ ಜನ ಅದಕ್ಕೆ ಒಂದು ಮಾದರಿಯನ್ನು ಹಾಕೊಡ್ಬೇಕಾದಂತ ಅಗತ್ಯ ಇದೆ. ಯಾರಾದ್ರೂ ಹಿರಿಯ ಗಜಲ್ ಬರಹಗಾರರು ಗಜಲ್ ಓದುವ ಮಾರ್ಗವನ್ನ ಕನ್ನಡದ ಓದುಗರಿಗೆ ದಕ್ಕಿಸಿಕೊಡ್ಬೇಕಾದಂತಹ ಅಗತ್ಯ ಇದೆ ಅಂತ ನನ್ನ ತಿಳುವಳಿಕೆ. ಹಾಗಾಗಿ ಇವತ್ತ ಎಲ್ಲರೂ ಗಜಲನ್ನ ಉತ್ತಮವಾಗಿ ಪ್ರಸ್ತುತಿಪಡಿಸಿದ್ರು. ಅದರಲ್ಲಿ ನಾನು ಕೂಡ ಒಂದು ಗಜಲನ್ನ ವಾಚನ ಮಾಡ್ಬೇಕಂತ ಇಷ್ಟಪಟ್ಟಿದ್ದೀನಿ. ನನ್ನ ಗಜಲ್
ರದೀಫ್ ಬಯ್ಯಬೇಡ ಅಂತಕ್ಕಂಥದ್ದು ಆ ಗಜಲ್ನ ರದೀಫ್. ಬೆಂಕಿ ಉಗುಳುವುದೆಂದು ಭೂಮಿಗೆ ಬಯ್ಯಬೇಡ, ಬೆಂಕಿ ಉಗುಳುವುದೆಂದು ಭೂಮಿಗೆ ಬಯ್ಯಬೇಡ, ಮುಳ್ಳು ಜೊತೆ ಇರುವುದೆಂದು ಹೂವಿಗೆ ಬಯ್ಯಬೇಡ. ಬೆಂಕಿ ಉಗುಳುವುದೆಂದು ಭೂಮಿಗೆ ಬಯ್ಯಬೇಡ, ಮುಳ್ಳು ಜೊತೆಗಿರುವುದೆಂದು ಹೂವಿಗೆ ಬಯ್ಯಬೇಡ. ಸಾವುಗಳು ಅವೆಷ್ಟೋ ನಡೆದರು, ಸಾವುಗಳು ಅವೆಷ್ಟೋ ನಡೆದರು, ಮತ್ತೆ ಮತ್ತೆ ಜನನವಿದೆ. ಸಾವುಗಳು ಅವೆಷ್ಟೋ ನಡೆದರು, ಮತ್ತೆ ಮತ್ತೆ ಜನನವಿದೆ. ಪ್ರತಿ ಸಾವಿನ ನಂತರವೂ, ಪ್ರತಿ ಸಾವಿನ ನಂತರವೂ ಮತ್ತೊಂದು ಹುಟ್ಟಿದೆ, ಪ್ರತಿ ಸಾವಿನ ನಂತರವೂ ಮತ್ತೊಂದು ಹುಟ್ಟಿದೆ. ಬದುಕಿಗೆ ಬಯ್ಯಬೇಡ. ದ್ವೇಷದ ಎಳೆಗಳನ್ನು ಕತ್ತರಿಸುವ ಕಾಲ ಬಂದಿದೆ ಈಗ, ದ್ವೇಷದ ಎಳೆಗಳನ್ನು ಕತ್ತರಿಸುವ ಕಾಲ ಬಂದಿದೆ ಈಗ. ನೋಡುವ, ಎಂದೆಂದಿಗೂ ಸತ್ಯಕ್ಕೆ ಜಯವಿದೆ, ಎಂದೆಂದಿಗೂ ಸತ್ಯಕ್ಕೆ ಜಯವಿದೆ. ವಿಧಿಗೆ ಬಯ್ಯಬೇಡ. ಕಲ್ಲೂ ಕೂಡ ಉಳಿಯ ಸ್ಪರ್ಶದಿ ಕಲೆಯಾಗುವುದು ಒಂದು ದಿನ, ಕಲ್ಲೂ ಕೂಡ ಉಳಿಯ ಸ್ಪರ್ಶದಿ ಕಲೆಯಾಗುವುದು ಒಂದು ದಿನ. ಅರಳಿದ ಕಲೆಗೆ ಬೆಲೆ ಇದೆ, ಅರಳಿದ ಕಲೆಗೆ ಬೆಲೆ ಇದೆ. ಉಳಿಪಟ್ಟಿಗೆ ಬಯ್ಯಬೇಡ. ಕೆಡುಕಿಗೂ ಒಂದು ಕೊನೆ ಇದೆ, ಕೆಡುಕಿಗೂ ಒಂದು ಕೊನೆ ಇದೆ. ಕಾಲು ದಾರಿಯಲ್ಲಿ ಎಲ್ಲವೂ ಸಾಧ್ಯ, ಕೆಡುಕಿಗೂ ಒಂದು ಕೊನೆ ಇದೆ. ಕಾಲು ದಾರಿಯಲ್ಲಿ ಎಲ್ಲವೂ ಸಾಧ್ಯ ಎಂದೆಂದಿಗೂ. ಪ್ರಕಾಶ ಪ್ರೀತಿ ಸಾಯುವುದಿಲ್ಲ, ಪ್ರಕಾಶ ಪ್ರೀತಿ ಸಾಯುವುದಿಲ್ಲ. ಲೋಕದ ಡೊಂಕಿಗೆ ಬಯ್ಯಬೇಡ. ಪ್ರಕಾಶ ಪ್ರೀತಿ ಸಾಯುವುದಿಲ್ಲ, ಲೋಕದ ಡೊಂಕಿಗೆ ಬಯ್ಯಬೇಡ. ಎಲ್ರಿಗೂ ನಮಸ್ಕಾರ. ಅವಕಾಶ ಕಲ್ಪಿಸಿರ್ತಕ್ಕಂಥ ಎರಡೂ ಸಹಯೋಗಕ್ಕೆ ವಂದನೆಗಳು. ನಮಸ್ಕಾರ. ಮಾತಾಡಿ ಅಭಿಷೇಕ್, ಮಾತಾಡಿ ಅಭಿಷೇಕ್. ಅಭಿಷೇಕ್ ಹಲೋ ಅಭಿಷೇಕ್. ಅಭಿಷೇಕ್ ಮಾತಾಡಿ. ಓಕೆ, ಇಲ್ಲಿವರೆಗೂ ಗಜಲ್ ಸಾಹಿತ್ಯದ ಹೊಸ ಸಾಧ್ಯತೆಗಳ ಬಗ್ಗೆ ಅತ್ಯುತ್ತಮವಾಗಿ ಉಪನ್ಯಾಸ ನೀಡಿದಂತಹ ಗೆಳೆಯ ಪ್ರಕಾಶ್ ಬುದ್ದಿನಿ ಅವರಿಗೆ, ಜೊತೆಗೆ ಗಜಲ್ ಸಮಯದಲ್ಲಿ ತಮ್ಮ ಗಜಲ್ ವಾಚನ ಮಾಡಿದಂತಹ 4 ಜನ ಗಜಲ್ ಕವಿಗಳಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ವಂದನೆ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಇದು 16ನೇ ದಿನದ ಕಾರ್ಯಕ್ರಮ. ಕಳೆದ 15 ದಿವಸಗಳಿಂದ ಕೂಡ ವಿಶೇಷ ಕಾರ್ಯಕ್ರಮ ಮೂಲಕ ಇಡೀ ನಮ್ಮ ನಾಡು ಅಕ್ಷರ ಸಾಹಿತ್ಯ ವೇದಿಕೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಗಮನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಿಸ್ತಕ್ಕಂಥ ಎಲ್ಲ ಸಾಹಿತ್ಯ ಆಸಕ್ತರು ಕೂಡ ವಿಶೇಷವಾಗಿರ್ತಕ್ಕಂಥ ವಂದನೆ ಸಲ್ಲಿಸ್ತಾ ಈ ದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಶುಭರಾತ್ರಿ.